ವಾಕ್ಯವನೆಲ್ಲ ಮೋಹದಿಂಕಲ್ಮಡದಿ ಬೋಧಿಸುತ್ತ ಜನರ ಭೇದಾಮತಿ ಕೆಳಿಸುವ ಸಾಧು ನಿಜಗುಣಿಗೆ ಮಣಿಯುವೆನು ಸಾಧು ನಿಜಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋರ್ಮಲ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬಂದ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈದ ಶ್ರೀ ಜಯಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತ ಕೇಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪಯಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುಮಗಂಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्त तत्त्वोपदेशकर्तारं नत्वा भक्तिपुरःसरम् जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 2ನೆಯ ಸಂಧಿ 14ನೇ ಸೂತ್ರದ 11ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯವರೆಗೂ ಯಾವ ಅದ್ವೈತದಲ್ಲಿ ದ್ವೈತವಾದ ಒಂದರಲ್ಲಿ ಎರಡು ಇಲ್ಲೇ ಎನ್ನುವಂಥ ಪರವಸ್ತುವಿನಲ್ಲಿ ಎರಡಾಗಿ ತೋರ್ತಾ ಇದ್ದರೂ ಕೂಡ ಅದು ಅಭಿಮಾನ ವಾಸನಾ ಮೂಲಕ ವಿನಃ ಅದು ಸತ್ಯವಲ್ಲ ಅಂತ ಸೋಮಶರ್ಮನ ದುಃಖ ಹೇಗಾಯಿತು ಅನ್ನೋದನ್ನು ಹೇಳಿದರು. ಅದು ಅಭಿಮಾನದಿಂದ ದುಃಖ ಆದದ್ದು. ಹಾಗೆಯೇ ಮುಂದೆ ಕೂಡ 11ನೇ ನುಡಿಯಲ್ಲಿ ಮಹಾತ್ಮರು
ಧರೆಯುಳು ಉದಿಸಿ ಮೇಣು ಕದಳಿ ನಾಳಾದಿಕವಿರದೆ ಫಲಿಸಿ ತಾನೇ ಕೆಡುವಂತೆ ಪರನೋಳು ಒಗೆದು ಕಲ್ಪಿತನು ಭೂದಮಾಗಲಂ ಅಂತರಿಸದೆ ತನ್ನ ತಾನು ಅಳಿವನು ಅಂತ ಇಲ್ಲಿ ಹೇಗೆ ಹೇಳ್ತಾರಂದ್ರೆ, ನಿನ್ನೆ ದೃಷ್ಟಾಂತಕ್ಕೆ ಸಂಬಂಧಪಟ್ಟಂತೆ ಈ ಧರೆಯುಳು ಅಂದ್ರೆ ಭೂಮಿಯುಳು ಕ್ಷೇತ್ರ ಅಥವಾ ಜಗತ್ತು ಅಂತ ಕರಿತೀವಿ. ಈ ಲೋಕದಲ್ಲಿ ಪ್ರಸಿದ್ಧವಾಗಿ ಭೂಮಿಯಲ್ಲಿ ಹುಟ್ಟುವಂತ ವೇಣು ಬಿದಿರುಗಳ ಮತ್ತು ಕದರಾಳಿ ನಾಳದಕವಿರದೆ ಬಾಳೆ ದಂಟು ಮೊದಲಾದವುಗಳು ಇರಲಾರದೆ. ಎಲ್ಲಿ ಹುಟ್ಟ್ಯವು? ಭೂಮಿಯಲ್ಲಿ ಹುಟ್ಟ್ಯವಲ್ಲ. ಹುಟ್ಟಿ ತಮ್ಮ ಫಲವನ್ನು ಕೊಟ್ಟು ತಾವಿರದ ಕೆಟ್ಟು ಅವೇನ್ ಮಾಡ್ತಾವ? ತಮ್ಮ ಫಲ ಕೊಡ್ತಾವ, ಕೊಟ್ಟು ತಾವು ಇರದೆ ಕೆಟ್ಟು ಹೋಗ್ತಾವ ನೋಡ್ರಿ. ಅದರಂತೆ ಕಲ್ಪಿತ ಪುರುಷನಾದರೂ ಪರಬ್ರಹ್ಮದಲ್ಲಿ ತೋರಿ ಭೂಮಿಯಲ್ಲಿ ಹುಟ್ಟಿತು, ಫಲ ಕೊಡಿತು, ಕೊಟ್ಟದ್ದು ನಾಶ ಆಯ್ತು. ಭೂಮಿ ಹಂಗೆ ಉಳಿತಿಲ್ಲ. ಭೂಮಿಯಲ್ಲೇ ತೋರಿತು, ಫಲ ಕೊಡಿತು, ಭೂಮಿಯಲ್ಲೇ ನಾಶ ಆಗೋಯ್ತು, ಭೂಮಿಯೊಂದು ಉಳಿತು. ಅದರಂತೆ ಕಲ್ಪಿತ ಪುರುಷನಾದರೂ ಭೂಮಿಯಲ್ಲಿ ಹೇಗೆ ಕದಳಿಯ ಬಾಳೆ ಗಿಡ ತೋರದ, ಪರಬ್ರಹ್ಮದಲ್ಲಿ ಕಲ್ಪಿತ ಪುರುಷ ತೋರೇನ. ತೋರಿದ ಮೇಲೆ ಅವನ ಫಲ ಏನದ ಅದು ಅನುಭವಿಸ್ಬೇಕಲ್ಲ ಫಲ. ಆದರೆ ಬ್ರಹ್ಮದಲ್ಲಿ ತೋರ್ತಾನ, ಭೂಮಿಯಲ್ಲಿ ಅದು ತೋರ್ತದ, ಬ್ರಹ್ಮದಲ್ಲಿ ಕಲ್ಪಿತ ಪುರುಷ ತೋರ್ತಾನ. ತೋರಿದರೆ ಆ ಕದಳಿ ಬಿದಿರು ಮರಗಳು ತಾವಾಗೆ ಫಲ ಕೊಟ್ಟು ತಮ್ಮಷ್ಟಕ್ಕೆ ತಾವು ಕೆಟ್ಟು ಹೋಗ್ತಾವ. ಆದರೆ ವಿಚಿತ್ರವಾದದ್ದ ಆಶ್ಚರ್ಯ ಏನದಂದ್ರೆ, ಪರಬ್ರಹ್ಮದಲ್ಲಿ ಇಲ್ಲದಂತ ಕಲ್ಪಿತ ಪುರುಷ ತೋರ್ತಾನ. ತೋರಿ ಯಾವಾಗ ಕೆಡ್ತಾನ? ಇಲ್ಲಿ ಪ್ರಶ್ನೆ. ಅದು ಫಲ ಕೊಟ್ಟ ಮೇಲೆ ಕೆಟ್ಟು ಹೋಗ್ತದ. ಇದು ಯಾವಾಗ ಕೆಡ್ತದ ಅಂತ ಹೇಳಿದ್ರೆ, ಪರನೋಳು ಒಗೆದು ಕಲ್ಪಿತನು ಬೋಧಮಾಗಲಂ ತಿರ್ಸದೆ ತನ್ನ ತಾನು ಅಳಿವನು. ಯಾವಾಗ ಅಳಿತಾನಂದ್ರೆ, ಹಿಂದಿನಿಂದ ಹೇಳ್ತಾ ಬಂದಂತ ನಮ್ಮ ಬಸವಾನಂದರು ಎಷ್ಟು ಉಪಕಾರ ಮಾಡಿದ್ರು ಸಿದ್ಧಲಿಂಗ ಪತ್ತಾತ್ನವ್ರಂದ್ರೆ, ಪ್ರತಿಯೊಂದು ಪ್ರಸಂಗದಲ್ಲಿ ಗುರುಶಾಸ್ತ್ರಾದಿಗಳನ್ನ ಬಿಟ್ಟು ಮಾತೇ ಆಡಲ್ಲ ಪುಣ್ಯಾತ್ಮರು. ಈ ಕಲ್ಪಿತ ಪರಬ್ರಹ್ಮದಲ್ಲಿ ತೋರ್ತಾನಲ್ಲ, ಯಾವಾಗ ಕೆಡ್ತಾನಂದ್ರೆ ಇವನಿಗೆ ಕಾಲಮಿತಿ ಇಲ್ಲ. ಜನ್ಮ ಜನ್ಮಾಂತರ 84 ಲಕ್ಷದಲ್ಲಿ ಅವನು ತೋರ್ತಾ ಬಂದನ. ಯಾಕೆ ನಾಶ ಆಗಿಲ್ರಿ ಅಂದ್ರೆ, ತನ್ನಷ್ಟಕ್ಕೆ ತಾನ ನಾಶ ಆಗೋದಲ್ಲ, ಗುರುಶಾಸ್ತ್ರಾದಿಗಳಿಂದ ನಾಶ ಆಗ್ತಾನೆ ಇವನು. ಎಷ್ಟು ಮಂದಿ ಗುರುಶಾಸ್ತ್ರಾದಿಗಳಿಗೆ ಶರಣಾಗತರಾಗಿವಿ? ಗುರುವಿಗೆ ಶರಣಾಗತರಾದರು ಬಹಳ ಮಂದಿ ಜಗತ್ತಿನಲ್ಲಿ. ಗುರುಪುತ್ರರ ಸಂಖ್ಯೆ ಬಹಳ ಕಡಿಮೆ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಗುರುವಿನ ಶಿಷ್ಯನಾಗಿ ಶಾಸ್ತ್ರಕ್ಕೆ ಶರಣಾಗತರಾದವರು ಬಹಳ ವಿರಳ. ಅಂಥವರಿಗೆ ಮಾತ್ರ ತನ್ನ ನಿಜವಾದ ಸ್ವರೂಪದ ಜ್ಞಾನೋದಯ ಆಗ್ತದೆ. ರೈತನಿಗೆ ಭೂಮಿಯ ಜ್ಞಾನ ಆದಂಗ ಹೌದಲ್ಲ, ಭೂಮಿಯಲ್ಲಿ ಹೋಗ್ಯದ ಅಲ್ಲೇ ಆದ. ಅದರಂತೆ ತಾನೆಲ್ಲಿಗೆ ಹೋಗ್ಯಾನ, ಅಲ್ಲೇ ಆನಂತ ಜ್ಞಾನವಾಗಲು ತಾನೇ ನಾಶವಾಗುತ್ತಾನೆ. ಯಾರು? ಕಲ್ಪಿತ ಪುರುಷ. ಕಲ್ಪಿತ ಅಂದ್ರೆ ಭ್ರಾಂತಿ. ಆದ್ದರಿಂದ ಇಲ್ಲಿ ದ್ವೈತಾಪತಿಗೆ ಯಾವುದೇ ದೋಷನೇ ಇಲ್ಲ. ಏನ್ರಿ, ಕಲ್ಪಿತ ಪುರುಷ ಒಬ್ಬ, ಪರಬ್ರಹ್ಮ ಒಬ್ಬ ಅನ್ನುವಂಥ ಸಂಶಯ ಇದ್ರೆ ಅದಕ್ಕೆ ಅವಕಾಶನೇ ಇಲ್ಲಂದ್ರು.
ಎಲ್ಲಿ ಅದು ಭೂಮಿ ಮೇಲೆ ಅನಂತ ಬೆಳೆಗಳವ, ಆ ಬೆಳೆ ಎಲ್ಲ ಫಲ ಕೊಟ್ಟು ನಾಶ ಆಗ್ತಾವ. ಇರಂಗಿಲ್ಲ ಅಂದಮೇಲೆ ಭೂಮಿ ಬೆಳೆ ಕೂಡ್ಯಾವ ಅಂತ ಹೇಳ್ತಾನೆ. ಭೂಮಿ ಶಾಶ್ವತ, ಬೆಳೆ ಅಶಾಶ್ವತ. ಅದರಂತೆ ಬುದ್ಧಾವೇವ ವಿವೇಕೋಯಂ ಯದನಾತ್ಮತೆಯ ಭೇದ ಬುದ್ಧಿಮೇವೋಪ ಮೃದ್ದಾತ್ಮಿ ಕದಳಿ ತತ್ಫಲಯತ ಎಂಬುದಾಗಿ ಹೇಳಿರುವುದು ಅಂತ ಪ್ರಮಾಣ ಕೊಟ್ಟರು. ಕದಳಿ ಅಂದ್ರೆ ಅದೇ ಬಾಳೆ ಗಿಡ ಅಂತ. ಹೀಗಾದ್ಮೇಲೆ ಆ ಜೀವನು ಬ್ರಹ್ಮನ ಜ್ಞಾನದಿಂದ ತನ್ನಷ್ಟಕ್ಕೆ ತಾನೇ ನಾಶ ಆಗ್ತಾನಂತ ಅರ್ಥ ಆಯ್ತಲ್ಲ. ಈ ರೀತಿ ತಿಳಿದ ಮೇಲೆ ತನ್ನ ನಾಶಕ್ಕೆ ತಾನು ಯಾತಕ್ಕೆ ಅಂಗೀಕಾರ ಮಾಡಲಿಕ್ಕೆ ಹೋದಾನು? ಯಾಕೆ ಹೋತನಪ್ಪ ಇವನು? ತನ್ನ ನಾಶ ಮಾಡಿಕೊಳ್ಳಲಿಕ್ಕೆ ತಾವ್ಯಾದ್ರೂ ಹೋತರೇನು? ತಾವು ಸಾಯ್ಬೇಕಂತ ಯುದ್ಧರಂಗಕ್ಕೆ ಯಾರಾದರೂ ಹೋಗ್ತಾರೇನು? ನಾನು ಉಳಿಬೇಕು ಮತ್ತವರು ಸಾಯ್ಬೇಕಂತನೇ ಯುದ್ಧರಂಗಕ್ಕೆ ಯುದ್ಧ ಮಾಡಕೋತಾರೆ. ಆ ಯುದ್ಧ ಭೂಮಿಯಲ್ಲಿ ನಾನು ಸಾಯ್ಬೇಕು ಅಂತ ಹೋಗವನು ವೀರನಲ್ಲ, ಸೈನಿಕನಲ್ಲ, ಸೂರನಲ್ಲ. ಯಾರನ್ನ ಹೋಗ್ತಾರೆ? ವೈರಿಗಳು ಸಾಯ್ಬೇಕು, ನಾ ಬದುಕಬೇಕು. ಅದು ಸರಿ. ಗುರುಶಾಸ್ತ್ರಾದಿಗಳಿಗೆ ಶರಣ ಆಗಂದ್ರೆ ಅವನು ಸಾಯಕ್ಕೆ ಹಾಕೋತಾನ ಗುರುಶಾಸ್ತ್ರಕ್ಕೆ ಸಮೀಪ. ಹೌದು ಅಂದ್ರೆ ಅರ್ಥಾತ್ ಜ್ಞಾನ ಪ್ರಾಪ್ತಗೋಸ್ಕರ ಪ್ರಯತ್ನವೇ ಮಾಡಲಾರ. ತಾನು ಸಾಯ್ಬೇಕಂತ ಯಾರು ಹೋಗೋದಿಲ್ಲ. ಅದರಂಗ ಕಲ್ಪಿತ ಪುರುಷ ನಾನು ನಾಶ ಆಗ್ಬೇಕಂತ ಯಾರೂ ಗುರುಶಾಸ್ತ್ರಾದಿಗಳಿಗೆ ಹೋಗೋದಿಲ್ಲ ಅಂತ ಸಂಶಯ ಬಂದರೆ ಅದಕ್ಕೆ ಉತ್ತರವನ್ನು ಹೇಳುತ್ತಾರೆ ಯಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾ ತಾಯಿಯವರನ್ನು ಕುರಿತು. ಸುರಪದ ಬೆಳೆಸಿ ಕುರುಕ್ಷೇತ್ರದಳು ನಿಜ ನರ ಭಾವವ ಅನುಜನು ಮಳಿವಂತೆ ಪರರೂಪದೋಳ್ ಮಿಗಿಲ ಅರಿವಿಂದೆ ಜೀವಂಗಿ ಪಿರಿದು ತನ್ನ ಅಳಿವಂಗಿ ಕೃತ್ಯವಕ್ಕೂ ಅಂತ ಅದೇ ಮಾತನ್ನು ಹೇಳ್ತಾರೆ ನೋಡಿ. ಸುರಪದ ಬೆಳೆಸಿ ಅಂದ್ರೆ ಸ್ವರ್ಗ ಸುಖವನ್ನ ಬಯಸಿ ಕೆಲವು ಜನ ಏನ್ ಮಾಡ್ತಾರ, ಕುರುಕ್ಷೇತ್ರದಳು ರಣರಂಗದಲ್ಲಿ, ಕುರುಕ್ಷೇತ್ರ ಅಂದ್ರೆ ಧರ್ಮಯುದ್ಧ, ಅಧರ್ಮದ ಯುದ್ಧ ಬಹಳ ನಡೀತವ. ಅಲ್ಲಿ ಏನಾದ್ರೂ ಸತ್ರ ನಿನಗ ನರಕಲೋಕ ಪ್ರಾಪ್ತಿಯಾದ, ಸ್ವರ್ಗಲೋಕ ಪ್ರಾಪ್ತಿ ಇಲ್ಲ ಅಲ್ಲಿ. ಆದರೂ ಕೂಡ ಕೆಲವು ಜನರು ಏನ್ ಮಾಡ್ತಾರಂದ್ರೆ ಸೂರ ಪುರುಷರು ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡ್ತಾರಲ್ಲ. ಯಾಕಂದ್ರೆ ನಾವು ಜಯಶಾಲಿಗಳು ಆಗಬೇಕು ಅನ್ನುವುದು ಒಂದು ಭಾವ. ಇನ್ನೊಂದು ಯುದ್ಧ ಭೂಮಿಯಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿದ್ದಾದರೆ ಸ್ವರ್ಗ ದೊರೆಯುವುದು ಎಂದು ನಿಶ್ಚಯ ಅದ. ಆ ಒಂದು ಸೈನಿಕರಿಗೆ ಪ್ರಾಣ ತ್ಯಾಗವನ್ನ ಮಾಡಲಿಕ್ಕೆ ಯುದ್ಧ ಭೂಮಿಯಲ್ಲಿ ಹೋರಾಡ್ತಾರಂದ್ರೆ ಸುಮ್ಮನೆ ಅಲ್ಲ. ಧರ್ಮಕ್ಕಾಗಿ ಯುದ್ಧ ಮಾಡಿದವನಿಗೆ ಪ್ರಾಣ ತ್ಯಾಗ ಆಯಿತು ಅಚಾನಕ್ ಅಂದ್ರೆ ಅವನಿಗೆ ಏನು ಫಲ ಅಂದ್ರೆ ಸುರಪದ ಅಂದು ಸ್ವರ್ಗಲೋಕ ಪ್ರಾಪ್ತಿ ನಿಶ್ಚಯ. ಸಾಮಾನ್ಯ ಜನರು ಯಜ್ಞ ಯಾಗಾದಿಗಳನ್ನು ಮಾಡಿ ಬಹಳ ಪುಣ್ಯವನ್ನ ಮಾಡಿದವರಿಗೆ ಸ್ವರ್ಗಲೋಕ. ಆದರೆ ಧೀರ ಪುರುಷನಾದಂಥ ಯಾವ ಸೈನಿಕ ಅದನ್ನ ಧರ್ಮಕ್ಕಾಗಿ ಹೋರಾಡಂಥವನಿಗೆ ಯಜ್ಞ ಮಾಡೋದ ಬೇಡ, ಯಾಗ ಮಾಡೋದ ಬೇಡ, ಏನು ಮಾಡೋದ ಬೇಡ, ಧರ್ಮಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸಾಕು, ಸೀದ ಸ್ವರ್ಗಕ್ಕೆ ಹೋಗ್ಬೇಕು. ಈ ರೀತಿ ಆತ ಸಮಯ ಬಂದಾಗ ಏನ್ ಮಾಡ್ತಾನಂದ್ರೆ ಧರ್ಮವನ್ನ ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾನ. ಒಂದು ವೇಳೆ ಈ ದೇಹ ತ್ಯಾಗ ಮಾಡಲಿಕ್ಕೂ ಕೂಡ ಅವನು ಸಿದ್ಧ ಆಗ್ತಾನ. ಯಾಕಂದ್ರೆ ಅವನಿಗೆ ಗುರಿಯಾದ
ನನಗೆ ಸ್ವರ್ಗಲೋಕ ಪದವಿ ಆದಂತ. ಸಿದ್ಧಾರ್ಥನಿಲ್ಲ ಅವನು. ಅದರಂತೆ ಗಯಾ, ಕಾಶಿ ಮೊದಲಾದ ಪುಣ್ಯ ನದಿ ತೀರ್ಥಾದಿ ಜಲಗಳಲ್ಲಿ ಜೀವಂತ ಜಲ ಸಮಾಧಿಯನ್ನು ತೆಗೆದುಕೊಳ್ಳುವರು. ನರಜನ್ಮವನ್ನ ತ್ಯಾಗ ಮಾಡಿ ದೇವತ್ವವನ್ನು ಹೊಂದಿ ಆನಂದವಾಗಿರಬೇಕೆಂದೇ ತೆಗೆದುಕೊಳ್ಳುವರು. ಕೆಲವು ಜನ ಕೆಲವು ಪದ್ಧತಿಗಳು. ಹಿಂದಿನ ಕಾಲದಲ್ಲಿ ಇನ್ನೊಂದು ಪದ್ಧತಿ ಇತ್ತು, ಪತಿಯೊಡನೆ ಸತಿ ಸಹಗಮನ ಅಂತ. ಇವರು ನದಿಯಲ್ಲಿ ಅಲ್ಲಿ ಪ್ರಾಣ ತ್ಯಾಗ ಮಾಡೋದು ಬೇರೆ. ಆ ಹಿಂದಿನ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ತನ್ನ ಪತಿ ಗಂಡ ತೀರಿದಂದ್ರೆ ಆತನ ಯಾವ ಸಮಾಧಿಯಲ್ಲಿ ತಾನು ಕೂಡ ಸಮಾಧಿ ಆಗುವಂತ ಒಂದು ಕಲ್ಪನಾ ಭಾವ ಇತ್ತು. ಯಾಕಂದ್ರೆ ಗಂಡನೊಡನೆ ಹೆಂಡತಿ ದೇಹತ್ಯಾಗವನ್ನು ಮಾಡಿದರೆ ದೇವಲೋಕದ ಪದವಿಯಾದಂತಿತ್ತು ಅವರಿಗೆ ಮೊದಲು. ಹಾಗಾಗಿ ಇವತ್ತು ಜೈನ ಸಮುದಾಯದಲ್ಲಿ ಬಹಳ ಪ್ರಸಿದ್ಧಿ ಇದು. ಅವರು 40-41 ದಿನ ಅವ್ರಿಗೇನೋ ಕರೀತಾರೆ. ನಮ್ಮ ರಾಜಗೌಡ ಬಹಳ ಚಂದ ಗೊತ್ತು. ಅವರು ಅದೇ ಜೈನ ಸಂಪ್ರದಾಯದಲ್ಲಿ. ಆದರೂ ಪುಣ್ಯಾತ್ಮ ಆರೂಢ ಸಂಪ್ರದಾಯದಲ್ಲಿ ಬಂದು ಯಾವ ಶುದ್ಧವಾದ ಅದ್ವೈತ ಜ್ಞಾನಕ್ಕೆ ವಿಚಾರವನ್ನು ಮಾಡಿ ಆ ಒಂದು ಮಾರ್ಗ ತುಳಿದಾನಂದ್ರೆ ಎಲ್ಲ ಸಂಪ್ರದಾಯದಲ್ಲಿ ವಿಚಾರವಂತರು ಆರಂತ ಅರ್ಥ ಮಾಡಬಹುದು. ಆತ ತಮ್ಮ ಸಂಪ್ರದಾಯ ಗುತ್ತಿಗಿಡ್ಲಿಲ್ಲ ನೋಡು. ಜೈನ ಸಂಪ್ರದಾಯ ಅಂದ್ರೆ ಅದು ದೊಡ್ಡ ಶ್ರೀಮಂತರ ಮನೆತನ. ಅವರು ಕೂಡ ಬಹಳ ಶ್ರೀಮಂತರು. ಅವರ ಮನೆಯಲ್ಲಿ ಊರ ದೇವತೆಗೆ ಒಂದು ಜಾತ್ರೆ ಆದ್ರೆ ಆ ಊರ ನಾಡ ದೇವರ ಎಲ್ಲ ಬಂಗಾರ ಬೆಳ್ಳಿಯ ಒಡವೆಗಳು ಇವ್ರ ಮನೆಯಲ್ಲಿರ್ತಾವ. ಪ್ರತಿ ಜಾತ್ರೆಗೆ ಹೋಗುವಂತ ಸಂದರ್ಭ ಬಂದಾಗ ಊರಿನ ಎಲ್ಲಾ ಪ್ರಮುಖರು ಸೇರಿ ಇವರ ಮನೆತನದಿಂದ ಆ ಎಲ್ಲಾ ದೇವರ ಒಡವೆಗಳು ದೇವರಿಗೆ ಹೋಗ್ತಾವ, ಮತ್ತೆ ಇವ್ರ ಮನೆಗೆ ಬಂದು ಮುಡ್ತಾವ. ಅಂಥ ಒಂದು ಆಚರಣೆಯಲ್ಲಿ ಇರುವಂತ ಒಬ್ಬ ಸಂಪ್ರದಾಯದ ವ್ಯಕ್ತಿ ಇವತ್ತ ವೇದಾಂತಿಕ ಒಪ್ಪಿ ಇಲ್ಲಿ ಬಂದನಂದ್ರೆ ಸಂಪ್ರದಾಯ ಮುಖ್ಯ ಅಲ್ಲ, ಇಲ್ಲಿ ನಮಗೆ ಜ್ಞಾನ ಮುಖ್ಯ, ಸಿದ್ಧಾಂತ ಮುಖ್ಯ ಆಗಿದೆ. ಅದೇ ಪ್ರಕಾರವಾಗಿ ಹೇಗೋ ಹಾಗೆ ಈ ಜೀವನಾದರೂ ವಿಚಾರ ಮಾಡ್ತಾನ, ನನಗ ಇಲ್ಲಿ ಏನಾದರೂ ಆನಂದ ಸುಖ ಆದಕ್ಕ ಪ್ರಯತ್ನ ಮಾಡೋಣ. ಇಲ್ಲಿಯ ಸುಖ ಆನಂದ ಮಿಥ್ಯೆ ಆದರೂ ಕೂಡ ಗುರುಶಾಸ್ತ್ರಾದಿಗಳಿಂದ ಹೋದ್ರೆ ನನಗೆ ಏನು ಸಿಗ್ತದ ಅಂದ್ರೆ ಪರಬ್ರಹ್ಮ ಸ್ವರೂಪ ಸಿಗ್ತದ. ಇಲ್ಲಿ ಪ್ರಾಣ ತ್ಯಾಗ ಮಾಡೋದು ಸ್ವರ್ಗಲೋಕ ಸಿಗುತ್ತಲ್ಲ, ಇಲ್ಲಿ ಪರಬ್ರಹ್ಮ ಸ್ವರೂಪದಿಂದ ಇರಲೋಸಗ ಅವನು ವಿಚಾರ ಮಾಡಂಗಿಲ್ಲ, ತನ್ನ ತಾನು ಅಂಗೀಕಾರ ಮಾಡೇ ಮಾಡುವನು. ಗೊತ್ತಿರಬೇಕಲ್ಲ ಮುಂದೆ ನಾ ಎಲ್ಲಿ ಓದ್ತೀನಿ ಅಂತ, ಗೊತ್ತಿದ್ರೆ ಬಿಡ್ತಾನೇನವನು. ಅವನು ಗುರುಶಾಸ್ತ್ರಾದಿ ಶರಣಾಗತನಾಗಿ ತನ್ನ ನಷ್ಟವನ್ನ ಕಲ್ಪಿತ ನಷ್ಟವನ್ನ ಮಾಡಿಕೊಂಡು ಬ್ರಹ್ಮಸ್ವರೂಪ ಪದವಿ ಸಿಗುತ್ತದೆ ವಿನ ಅದಕ್ಕಾಗಿ ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾಗುವನು ಅಂತ ಸಂಶಯವನ್ನು ಬಿಡಿಸಿದರು. ಹೀಗೆ ಕನಸಿನ ತೋರ್ಕೆಯ ಆ ಕನಸನು ಕಾಣಬ ಆತನು ಇನಿತು ಎಚ್ಚರಿನೋಳು ಪುಷಿಯಂತೆ ನೆನಸಿನ ವಿಷಯವ ಆ ದ್ರಷ್ಟನು ಎಂಬ ಭಾವನೆ ಮಿಥ್ಯ ತನ್ನ ತಾನು ಅರಿದಂದು. ಯಾವತ್ತು ಅಂದ್ರೆ ಅದಕ್ಕೊಂದು ಸಮಯ ಕೊಟ್ಬಿಟ್ರು, ಇದೇ ಸಮಯ ಅಂತ. ಎಂಥ ಸಮಯ?
ಕನಸಿನಂದ್ರೆ ಸ್ವಪ್ನದಲ್ಲಿ ನಮಗೆ ಅನಂತ ಗೋಚರ ಆಗ್ತಾವಲ್ಲ, ಪ್ರತೀತ ಆಗ್ತಾವಲ್ಲ, ಸುಖ ದುಃಖ ಮಿಶ್ರ. ಆ ಕನಸನ್ನ ನೋಡೇನಿಲ್ಲ ಅಲ್ಲಿ. ಕನಸು ಒಂದು, ಕನಸು ದೃಶ್ಯ, ಕನಸು ಕಾಣುವ ಆತ ದೃಕ್ಕು. ಆ ಕನಸನ್ನ ನೋಡುವವನು ಎಚ್ಚರವಾದ ಮೇಲೆ, ಜಾಗೃತಿ ಬಂದ ಮೇಲೆ ಆ ಕನಸು ಇಲ್ಲ, ಕನಸನ್ನ ತಿಳಿದವನು ಇಲ್ಲ, ಅಲ್ಲಿ ದೃಶ್ಯಗಳಿಲ್ಲ, ದೃಕ್ಕು ಇಲ್ಲ, ಎರಡೂ ಇಲ್ಲದೆ ಜಾಗೃತದಲ್ಲಿ ಹೇಗೆ ಸುಳ್ಳಾಯ್ತಿಲ್ಲ, ಅದರಂತೆ ನೆನಸಿನ ವಿಷಯವು ಕನಸಿನ ವಿಷಯ ಸುಳ್ಳಾದಂತೆ ನಿನ್ನೆ ಹೇಳೇನಿ. ಜಾಗೃತ ವಿಷಯ ಸುಳ್ಳಾಗಬೇಕಾದ್ರೆ ಗುರುಶಾಸ್ತ್ರ ಬೇಕು. ಆದರೆ ಜಗತ್ತಿನ ಸಂಸಾರವು ಸಂಸಾರ ಆದಲ್ಲ. ಈಗ ಜಗತ್ತಿನ ಸಂಸಾರ ಅಂದ್ರೆ ಏನು? ಸಾಮಾನ್ಯ ರೂಪದಿಂದ ಸುಖ ದುಃಖ ಮಿಶ್ರ, ಇದು ಸಾಮಾನ್ಯ. ಬಡತನ ಶ್ರೀಮಂತಿಕೆ ಇವು ಸಾಮಾನ್ಯ. ದೊಡ್ಡವನು ಸಣ್ಣವನು ಅನ್ನುವ ಭಾವ ಸಾಮಾನ್ಯ. ಆದರೆ ವಿಶೇಷ ಏನಾದ, ಇವು ಎಲ್ಲ ಕಡೆ ಪ್ರತಿಯೊಬ್ಬರಲ್ಲಿ ನೋಡಲಿಕ್ಕೆ ಇವು ಯಾವ ಕಾಣಂಗಿಲ್ಲ. ಶ್ರೀಮಂತನಲ್ಲಿ ಬಡತನಿಲ್ಲ ಇರ್ತದೆ, ಅವನಲ್ಲಿ ಶ್ರೀಮಂತನಲ್ಲಿ ಬಡತನ ಇಲ್ಲ, ಅದಕ್ಕೆ ಅವನು ಶ್ರೀಮಂತ ಆಗ್ಯಾನ. ಬಡವನಲ್ಲಿ ಶ್ರೀಮಂತಿಕೆ ಆದೇನು ಇಲ್ಲ. ಹೀಗೆ ನಾನಾ ರೀತಿ ಜೀವಿಗಳಲ್ಲಿ ವ್ಯತ್ಯಾಸ ಕಾಣ್ತದೆ. ಒಬ್ಬರ ಮನೆಯಲ್ಲಿರ್ತಕ್ಕಂಥ ಸಂಸಾರದ ಸುಖ ದುಃಖಗಳು ಇನ್ನೊಬ್ಬರ ಮನೆಯಲ್ಲಿಲ್ಲ. ಇನ್ನೊಬ್ಬರ ಮನೆಯಲ್ಲಿರ್ತಕ್ಕಂಥ ಆನಂದ ಏನದ, ಸುಖ ಏನದ, ಮತ್ತೊಬ್ಬನ ಮನೆಯಲ್ಲಿಲ್ಲ. ಮತ್ತು ಸಂಸಾರ ಅಂತ ಯಾವ್ದು ಕರಿಬೇಕು? ವಿಚಾರ ಮಾಡ್ಬೇಕಲ್ಲ. ಅದಕ್ಕೆ ಸಂಸಾರ ಅಂದ್ರೆ ಯಾವ ವ್ಯಕ್ತಿನೇ ಇರಲಿ, ಬಡವನೇ ಇರಲಿ, ಶ್ರೀಮಂತನೇ ಇರಲಿ, ಆದರೆ ಅವನಿಗೂ ಕೂಡ ಜನನ ಮರಣ ದುಃಖ ಅದ, ಇವನಿಗೂ ಜನನ ಮರಣ ದುಃಖ ಅದ. ಅದಕ್ಕೆ ಸಂಸಾರ ಅಂದ್ರೆ ಜನನ ಮರಣ ದುಃಖವೇ ಸಂಸಾರ. ಇದು ಯಾರಲ್ಲಿಲ್ಲ? ಯಾವ ಕುಲದವನಿಲ್ಲ, ಯಾವ ಮನೆಯಲ್ಲಿದ್ದವನಿಗಿಲ್ಲ, ಯಾವ ಮಠದಲ್ಲಿದ್ದವರಿಗಿಲ್ಲ. ರೈತನಿಂದ ಪ್ರಾರಂಭವಾಗಿ ರಾಜ ಮಹಾರಾಜರವರೆಗೂ ಸಮಾನವಾಗಿರ್ತಕ್ಕಂಥದ್ದು ಸಂಸಾರ. ಯಾವುದು ಅಂದ್ರೆ ಜನನ ಮರಣ ದುಃಖ. ಈ ದುಃಖ ನಮಗೆ ಕಾಣ್ತದಿಲ್ಲ. ಈಗ ನಾವು ಕಂಡರು ಎಲ್ಲರೂ, ನಾವು ಸತ್ತಿಲ್ಲ, ಆದರೆ ಸತ್ತಾಗ ಆಗುವಂತ ದುಃಖ ಎಷ್ಟಾದಂತ ಎಲ್ಲರ ಅನುಭವಕ್ಕಾದ, ಎಲ್ಲರ ಅನುಭವಕ್ಕೆ. ಹಾಗೆ ಇದನ್ನ ತಿಳಿತೀವಿ ಅಂತ ಅರ್ಥ ಆಯ್ತಲ್ಲ. ಇನ್ನೊಬ್ಬರ ಮರಣ ದುಃಖವ ತಿಳಿತೀವಿ ಅಂದ್ಮೇಲೆ ನನಗೂ ಅದೇ ದುಃಖ ಆದಂತ ನೀನು ನಂಬಬೇಕಷ್ಟೆ. ಆದರೆ ತನ್ನನ್ನು ತಾನು ತಿಳಿಯಲು ಸತ್ತವನ್ಯಾರು? ಈಗ ಹೋದವನ್ಯಾರು, ಇರೋನ್ಯಾರು ಅಂದ್ರೆ ಹೋದದ್ದು ದೇಹ, ಇರೋದು ಆತ್ಮ. ಅಥವಾ ಓದದ್ದು ದೇಹ, ಇರೋದು ಜೀವ ಅಂತ ಹಿಡಿಗರಿ ಸಾಮಾನ್ಯ. ವಿಶೇಷ ಅರ್ಥಕ್ಕೆ ಹೋದಾಗ ದೇಹ ಓದದ್ದು, ಅದಕ್ಕೆ ಹೇಳ್ತಾರ ಮಹಾತ್ಮರೇ ಜೀವ ಒಯ್ತಪ್ಪ. ಜೀವ ಒಯ್ತಂತ ಹೇಳ್ತೀವಿ ಅಂದ್ರೆ ನಮಗೆ ಅನುಭವ ಅದ್ ನೋಡು, ಶಾಸ್ತ್ರ ಕೇಳದ ಅನುಭವ ಅದ. ಜೀವ ಹೋಯ್ತಂತೀವಿ ಅಷ್ಟೆ, ಆದ್ರೆ ಜೀವ ಇಲ್ಲೇನ ಹೋಗಕ್ಕ ಜೀವ ಇಲ್ಲ. ಅದಕ್ಕಾಗಿ ಹಿಂದಿನ ಪುಣ್ಯಾತ್ಮರು, ನಾ ಬಹಳ ಸಲ ಹೇಳಿನಿ, ನೆನಪು ಮಾಡಮ್ಮ, ಉಳಿಬೇಕು ಇವೆಲ್ಲ. ಯಾರ ಮನೆಯಲ್ಲಿ ಸಾಯಲಿ, ಹಿಂದೂ ಕೆಲವು ಸಂಪ್ರದಾಯದಲ್ಲಿ ಹೆಣವನ್ನ ಸುಡುಗಾಡಿಗೆ ತಗೊಂಡು ಹೋಗಿ ಅಲ್ಲಿ ಸಂಸ್ಕಾರ ಮುಗಿಸಿ ಸುಡಲಿ ಅಥವಾ ಮಣ್ಣಾಗಿಡಲಿ, ಇಟ್ಟು ಬರುವಾಗ ಎಲ್ಲರೂ ಸತ್ತ ಮನೆಯ ಮುಂದೆ ಬಂದು
ಆ ಹೆಣ ಇದ್ದಂಥ ಜಾಗದಲ್ಲಿ ಒಂದು ಜ್ಯೋತಿಯದ ದೀಪವನ್ನು ಹಚ್ಚಿರ್ತಾರೆ. ಅದು ಎಂಡೆದಲ್ಲಿ ಸಗಣಿಯಿಂದ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ನೇಮನಿತ್ಯ ಮಾಡಿ ದೀಪ ಹಚ್ಚಿರ್ತಾರೆ. ಎಲ್ಲರೂ ಬಂದವರೆಲ್ಲರೂ ಕೂಡ ದೀಪ ನೋಡೋ ಹೋಗ್ಬೇಕಂತ ಕಡ್ಡಾಯ ಆಗಿನ ಕಾಲಕ್ಕೆ. ಈಗಿಲ್ಲ, ಇಲ್ಲಿ ಬಂದಿರ್ತಾರ ಮದುವೆ ಬಂದು ಹೆಂಗೆ ಅಕ್ಕಿ ಕಾಳು ಹಾಕ್ಲಾದ ಹೋಗ್ತಾರೆ, ಹೆಣಕ್ಕೆ ಬಂದು ಹೂವಿನ ಹಾರ ಹಾಕ್ಬಿಟ್ರೆ ಮುಗಿತು ನೋಡು. ಹೂವಿನ ಹಾರ ಹಾಕಿ ಹೋಗ್ಬಿಟ್ರೆ ಆಯ್ತು, ಯಾವನ್ ಕೇಳೋರಿಲ್ಲ ಹೇಳೋರಿಲ್ಲ. ಈಗ ಅಲ್ಲಿ ಯಾಕ ಅದು ಹೆಣನೇ ಹೋಗ್ಯದ, ಸುಟ್ಟಾರ ಇಟ್ಟಾರ, ತಾವೇ ಹೊಂಟಾರ, ಒತ್ತಾಗ್ಯದ, ಮನೆಗೆ ಹೋಗ್ಬೇಕಿಲ್ಲ ಅವರು. ಇಲ್ಲಪ್ಪ ದೀಪ ನೋಡೋಗಂತಾರ. ಬರೋದ್ರಾಗ ದೀಪ ಉರಿತಿರ್ತದ. ಅದರ ಸಂಕೇತ ಏನಂತ, ಸಂಕೇತ ಏನು? ಅದು ಅನಾತ್ಮ ಹೋಗ್ಯದ, ಆತ್ಮ ಉಳ್ಕೊಂಡದ ಅಂತ ಹೇಳೋದಕ್ಕೆ ಅದ ಸಂಕೇತ. ಸುಮ್ಮನೆ ಮಾಡ್ಯಾರ ನಾವೆಲ್ಲ, ನೋಡಿಲ್ಲ ನೀವೆಲ್ಲ. ಮತ್ತೆ ಅಂದಮೇಲೆ ಅರ್ಥ ಏನಂತ, ಹಿಂದಿನವರ ಮಾಡಿದ ಕೆಲವು ಆಚರಣೆಗಳಲ್ಲಿ ವೇದಾಂತದ ಅರ್ಥವೇ ಅಡಿಗೆ ನೋಡ್ರಿ. ಹೋದದ್ದು ಅನಾತ್ಮ, ಅವನು ಹೋಗಿಲ್ಲ ಇಲ್ಯಾನ ಅಂತ ಹೇಳಿದಂಗ ಅದು ಇಲ್ಯಾನ. ಅದನ್ನ ಮತ್ತೊಂದ್ಸಲ ನೋಡೋರಂತ, ಇಲ್ಲಿವರೆಗೂ ಹೋಯ್ತು ಅಂತ ವೈಕಂಡ್ರಿ, ಈಗ ಆನಂತ ನಕ್ಕಂತ ಹೋಗ್ರಂತ ಹೇಳಿದಂಗ ಅದು. ಆದರೂ ಇರಲಿ, ಅದು ಹೇಗೆ ಸುಳ್ಳಾಗ್ತದ ಅದೇ ಪ್ರಕಾರವಾಗಿ ಜಾಗ್ರದ್ದು ನಿನಗೆ ಸುಳ್ಳಾಗ್ಬೇಕು ನೋಡು. ಕನಸು ಹೆಂಗ ಸುಳ್ಳು, ಜಾಗ್ರ ಕೂಡ ಅಷ್ಟೇ ಸುಳ್ಳ. ಇಲ್ಲಿ ಅದು ಸತ್ಯ. ಹೀಗೆ ಆತ್ಮನಲ್ಲೇ ದೃಗ್ಗು ದೃಶ್ಯ ಅಂತ ಎರಡೂ ಇಲ್ಲ, ಅದು ಒಂದೇ ಆದ. ಅದರ ಭ್ರಾಂತಿಯಿಂದ ಒಂದರಲ್ಲಿ ಮತ್ತೊಂದು ತೋರಿದಂಗಾಗ್ತದ. ಆದರೆ ಯಾವುದು ತೋರ್ತದಂದ್ರೆ ಅದು ಸತ್ಯ ಅಲ್ಲ. ತೋರುವುದು ಯಾವುದು ಸತ್ಯ ಅಲ್ಲ. ಆತ್ಮ ತೋರ್ತಾನೇನು? ಆತ್ಮ ಯಾರಿಗೂ ತೋರಿಲ್ಲ. ಮತ್ತೆ ಆತ್ಮ ತೋರಂಗಿಲ್ಲ, ಕಾಣಂಗಿಲ್ಲ, ನೋಡಂಗಿಲ್ಲ ಅಂದ್ಮೇಲೆ ಗುರುಶಾಸ್ತ್ರಾದಿಗಳನ್ನ ಪ್ರಯೋಜನ ಏನಾದ? ನಿನ್ನೆನೆ ಉತ್ತರ ಕೊಟ್ಟಾರ ಅವರು. ನಿನ್ನ ಮುಖ ನಿನ್ನ ಕಾಣಂಗಿಲ್ಲ, ಸತ್ಯ ಆದ ತಮ್ಮ. ಕನ್ನಡಿಯನ್ನು ನೋಡಿದಾಗ ಮಿಥ್ಯವಾದ ಪ್ರತಿಬಿಂಬದಿಂದ ಸತ್ಯವಾದ ಮುಖದರ್ಶನ ಆಗ್ತದೆ. ಅದಕ್ಕೆ ಮಿಥ್ಯವಾದ ಈ ದೇಹದಿಂದ ಸತ್ಯವಾದ ಆತ್ಮನ ಅನುಭವ ಆಗ್ತದೆ. ಅದಕ್ಕಾಗಿ ಶರಣಾಗತನಾಗಬೇಕಂತ. ಹೀಗೆ ಯಾವುದು ಇಲ್ಲ ಅಂತ ಹೇಳಿ ಮುಂದಿನ 15ನೇ ಸೂತ್ರದಲ್ಲಿ ಮತ್ತೆ ಪ್ರಾರಂಭ ಮಾಡ್ತಾರ. ಈ ಎರಡನ್ನ, ದೃಕ್ಕು ಮತ್ತು ದೃಶ್ಯ ಎರಡನ್ನ ಅಲ್ಲಗಳೆಯಲು ಏನು ಉಳಿತದಲ್ಲ, ಆ ಉಳಿದದ್ದೇ ಅದ್ವೈತ ಸ್ವರೂಪ. ಅದ್ವೈತ ಸ್ವರೂಪ ತಾನು ಉಳ್ಳೊಡೆ ಉಂಟು ತೋರುವ ಜಗವಿದು ನೋಡು, ತಾನಿಲ್ಲ ಅರಿದಂದು ನಿಜದಲ್ಲಿ ಎಂದು. ತಾನು ಉಳ್ಳಡೆ ಎಲ್ಲಿವರೆಗೂ ನೋಡೋ ನಾನು ಅಲ್ಲಿವರೆಗೂ ಕಾಣೋದಿರ್ತದ ನೇಮ. ಎಲ್ಲಿವರೆಗೂ ಕಾಣೋದಿರ್ತದ ಅಲ್ಲಿವರೆಗೂ ನೋಡೋರಿರ್ತಾರ. ಇದು ನೇಮ. ಇದರಲ್ಲಿ ಒಂದು ಇಲ್ಲ ಅಂದ್ರೆ ಅನುಭವಕ್ಕೆ ಬರಂಗಿಲ್ಲ. ಕಾಣದಾದ ನೋಡೋರಿಲ್ಲ ಅಂದ್ರೆ ಅದು ವ್ಯರ್ಥ. ಈಗ ನಾವು ನೋಡಲಾರ್ದು ಎಷ್ಟೋ ಜಗತ್ತಿನಲ್ಲಿ ಲೋಕದಲ್ಲಿ ಉಂಟು. ಅವೆಲ್ಲ ನಮಗೆ ಅನುಭವಕ್ಕಾದೇನು ಇಲ್ಲ. ಅದರಂತೆ ಎಲ್ಲಿಯವರೆಗೂ ಇಲ್ಲಿ ನೋಡುವವನು ಯಾರು ಅಂದ್ರೆ ಕಲ್ಪಿತ ಪುರುಷ. ಹೌದಿಲ್ಲ? ಆ ಕಲ್ಪಿತ ಪುರುಷನೇ ತನ್ನ ನಿಜವನ್ನ ತಾನು ತಿಳಿಯಲು ಅವನು ಇಲ್ಲೇ ಇಲ್ಲ. ಅವನು ಯಾಕಿಲ್ಲ? ತನ್ನ ತಾನು ತಿಳಿದನ ತಾನಿಲ್ಲ. ಹಾಗಾಗಿ ಎಲ್ಲಿವರೆಗೂ ನೋಡುವಂತ ಭ್ರಾಂತಿ ಭ್ರಮಕ ಏನಾದ ಅಲ್ಲಿವರೆಗೂ ಜಗವಿದು ಅಂದ್ರೆ ಜಗತ್ತಾದ. ನೋಡು ಹೆಂಗಾದ? ಆದ ಸತ್ಯವೆಂಬಂತೆ ಸುಳ್ಳಾಗಿ ಆದ. ಮತ್ತೆ
ಸತ್ಯವೆಂಬಂತೆ ಸುಳ್ಳಾಗಿ ಜಗ ತೋರ್ತದ. ಆದರೆ ವಿಚಾರ ಮಾಡಿದ್ರೆ ಮಿಥ್ಯೆ ಆದಿಲ್ಲ. ಒಂದ್ ವೇಳೆ ಹೋಗ್ಲಿ, ವಿಚಾರ ಮಾಡಲಂದ್ರೆ ಸತ್ಯ ಇರ್ತದೆ. ವಿಚಾರ ಮಾಡಿದ್ರೆ ಇದು ಮಿಥ್ಯೆ ಹೋಗ್ಲಪ್ಪ, ನಾ ವಿಚಾರ ಮಾಡಿಲ್ಲಲ್ಲ, ಮಾಡ್ಲಂದ್ರೆ ಇರ್ತದೇನು. ಆದ್ರೆ ಏನಾಗ್ತದ, ವಿಚಾರ ಮಾಡಿದವನಿಗೆ ಆನಂದ ಆಗ್ತದ, ವಿಚಾರ ಮಾಡಲವನಿಗೆ ದುಃಖ ಆಗ್ತದೆ. ಇಷ್ಟೇ ಇದರ ಫಲ. ಹಾಗಾಗಿ ನೋಡು ಅಂತ ಹೇಳಿದಂಥ ಮಾತಿನಲ್ಲಿ ನೀನು ಮತ್ತೆ ಅಲ್ಲಿಗೆ ಹೋಗು, ವಿಚಾರವನ್ನು ಮಾಡು. ಎಲ್ಲಿಗೆ ಹೋಗು? ಗುರುಶಾಸ್ತ್ರಕ್ಕೆ ಹೋಗಪ್ಪ ಅಂದ್ರವ್ರು. ನಾವು ಎಲ್ಲಿ ಕಳಿಸ್ಬೇಕು? ಮುಂದಿನ ಪೀಳಿಗೆಯನ್ನ ಗುರುಶಾಸ್ತ್ರಕ್ಕೆ ಕಳಿಸ್ಬೇಕು. ಹಾಗೆ ಸ್ವಯಂ ಸಿದ್ಧವಾದ ನಿಜ ವಸ್ತು ಒಂದು ಉಳಿತದಿಲ್ಲ ಅಲ್ಲಿ. ತಾನಿಲ್ಲ, ತನ್ನ ನೋಡೋನಿಲ್ಲ. ಮತ್ತೆ ಯಾರು ಉಳ್ಕೊಂಡ್ರು? ನಿಮ್ಮ ನಿಜವಾದ ಸ್ವರೂಪ ಏನದ? ಅದು ನಾಶರಹಿತವಾಗಿರ್ತಕ್ಕಂಥ, ನಿರವಯವಾಗಿರ್ತಕ್ಕಂಥ, ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮ ಒಂದೇ ಉಳಿತದ. ಅದೇ ನೋಡು ನೀನೊಂದು. ಹಾಗಾಗಿ ಇದು ಹೇಗೆ ತೋರಿತು ಇಲ್ಲಿಯವರೆಗೆ ಅಂದ್ರೆ, ಇಂತು ತೋರುವ ಜಗದ್ಭ್ರಮೆಯು, ಇಂತು ತೋರುವ ಜಗದ್ಭ್ರಮೆಯು ತನ್ನ ಅಹಂ ಭ್ರಾಂತಿಯ ಎಂಬ ಉಭಯವು ಮಿಥ್ಯೆ ಕಾಂತೆ ಮೈತ್ರಿ ಭಾವಿಸಿ ನೋಡೆ, ಬಳಿಕ ಏನೊಂದಂ ತೋರದು ಅರಿವಂದೇ ಪರಮಾರ್ಥ. ಕಾಂತೆ ಅಂದ್ರೆ ಮೈತ್ರಾದೇವಿಯೇ ಈ ರೀತಿ ಕಾಣ್ತದಲ್ಲ. ಯಾವುದು? ಜಗದ್ಭ್ರಮೆ, ಜಗತ್ತಿನ ಭ್ರಾಂತಿ ಅದಲ್ಲ. ನಮ್ಗಾವಲ್ಲ ಭ್ರಾಂತಿ. 1, 2, 3, 4 ಲೆಕ್ಕ ಇಲ್ಲದಷ್ಟು ಭ್ರಾಂತಿ. ಆ ಭ್ರಾಂತಿ ಆದ್ರೂ ಕೂಡ ನಮ್ಮ ಸತ್ಯ ಅದೇನು ಅಂದ್ರೆ, ಭ್ರಾಂತಿ ಮೊದಲು ಕುಟಿಲತ್ವದಿಂದ ಕೂಡದ ವಿಚಾರ ಮಾಡ್ರಿ. ಕುಟಿಲತ್ವ. ಯಾಕಂದ್ರೆ ನಂದು ನನ್ನದು ಅನ್ನುವ ಅಹಂ ಮಮ ಅಂತಕ್ಕಂಥ ಭ್ರಾಂತಿ ಏನದ ಅಲ್ಲಿ ಆದ್ ನೋಡ್ರಿ. ಅದು ಇಲ್ಲ ಅಂದ್ರೆ ಇವು ಇಲ್ಲೇ ಎಲ್ಲ ಕುಟಿಲತ್ವದಿಂದ. ಅದಕ್ಕೆ ಬಹಳ ಸಲ ಹೇಳ್ತೀವಲ್ಲ, ಒಬ್ಬ ಯಜಮಾನ ಊರಲ್ಲಿಂದ ದೊಡ್ಡ ಮನುಷ್ಯ ಪ್ರತಿನಿತ್ಯ ಅಗಿಸೆ ದಾಟಿ ಹೊರಗೆ ಬರ್ತದ. ಅಗಿಸೆ ಹೊರಗಡೆ 2 ಮನೆ ಇದ್ವು, ಒಂದು 8-10 ಮನೆ ಇದ್ವು. ಒಂದಿನ ಬರೋ ಕಾಲಕ್ಕೆ ಹೊರಗೆ ನೋಡ್ತಾನ, ಒಬ್ಬ ಯಜಮಾನ ರೈತ ಕುಂತು ಹೊರಗಡೆ ಗುಳು ಅಂತ ಅಳ್ತಿದ್ದ. ಆವಾಗ ಆ ಊರ ಯಜಮಾನ ಕೇಳಿದ, ಯಾಕಪ್ಪ ಯಜಮಾನ ಅಳುತ್ತಿದ್ದೆಲ್ಲ, ಕಾರಣ ಏನು ಅಂದ. ಏನಂತ ಹೇಳಪ್ಪ ಯಜಮಾನ, ಈಗ ಬಿತ್ತಿಗೆ ಸಮಯ ಬಂದದ, ಎತ್ತುಗಳ ಅವಶ್ಯಕತೆ ಇದೆ ಅಂತ ಇಷ್ಟು ದುಡ್ಡನ್ನ ಖರ್ಚು ಮಾಡಿ ಮೊನ್ನೆ ಜಾತ್ರೆಯಲ್ಲಿ 2 ಎತ್ತನ್ನು ತಂದಿದ್ದೆ. ಅದರಲ್ಲಿ ಒಂದು ಎತ್ತು ಸತ್ತು ಹೋಯ್ತು. ಅದಕ್ಕಾಗಿ ನನ್ನ ಬಾಳ್ವೇ ಹಾಳಾಯ್ತು ಅಂತ ಅಳು ಬರಕತ್ತದ, ತಡೆಕಾಗ್ತಿಲ್ಲ, ಅಳಕತ್ತಿನಂದ. ಯಜಮಾನ ಸಮಾಧಾನ ಮಾಡಿದ, ಏನ್ ಮಾಡಕ್ಕಾಗತ್ತಪ್ಪ, ಮತ್ತೆ ಅದ್ರ ಋಣಾನ ಸಂಬಂಧ ಆಗಲ್ ಬಿಡು, ಮತ್ತೆ ಇನ್ನೊಂದು ಪ್ರಯತ್ನ ಮಾಡಿ ಆ ಎತ್ತಿನ ಜೊತೆಗೆ ಮತ್ತೊಂದು ಎತ್ತು ತೊಂದ್ರೆ ಆಯ್ತಂತ ಸಮಾಧಾನ ಮಾಡಿ ಹೋದ. ಆ ಯಜಮಾನ ಆ ದುಃಖದಿಂದ ಎಷ್ಟು ದಿನ ಇರ್ತದ. ಮನುಷ್ಯರು ಸತ್ರೆ 5 ದಿನದಾಗ ಹೋಳಿ ಉಣ್ತು ಅಂದ್ಮೇಲೆ ಎತ್ತು ಸತ್ತಾಗ ಬಿಡ್ತವ ನಾವು. ಮನುಷ್ಯರು ಸಂದಾಗ ಏನು ಆ ಕಡೆ ಮಣ್ಣು ಮಾಡಿ ಬರೋದು ಉಣದಲ್ಲಿ. ಈ ಕಡೆ ನಾವು 5 ದಿನ ಅಲ್ಲ, ಆ ಕಡೆ ಮಣ್ಣು ಮಾಡಿ ಬರೋದ್ರಾಗ ಈ ಕಡೆ ರೆಡಿ ಇರ್ತದ ಊಟ. ಅವರು ಇನ್ನ ಗಮತ್ತದ. ಮನೆಗಳವರು ಸುತ್ತ ಆಜುಬಾಜಿದ್ದವರು ಕಳಿಸ್ಕೊಡ್ತಾರೆ ಇಷ್ಟು ಬುತ್ತಿ ಅಂತ. ಹೌದಲ್ಲ? ಯಾಕಂದ್ರೆ ದುಃಖದಾಗಾರ ಅಡಿಗೆ ಮಾಡಿಕಕ್ಕ ಆಗೋದಿಲ್ಲ ಅಂತ ಕಳಿಸ್ತಾರ, ಅದನ್ನು ಉಣ್ತಾರ. ಈ ಪದ್ಧತಿ ತೆಗಿಲಿಬೇಕಾದ್ರೆ ಸ್ನಾನ ಮಾಡೋದು, ಅನ್ನ ಸಾರು ಅವರೇ ಮಾಡ್ತಾರಿಲ್ಲ. ಕಳಿಸ ಅಂತ ಗೊತ್ತದ, ಸುಮ್ಮನೆ ಇರ್ತಾರ. ಈ ಯಾರು ಕಳಸಂಗ ಅಂತ ಗೊತ್ತಾದ್ರೆ ಈ ಆ ಕಡೆ ಹೆಣ ಓದ್ತಿರ್ತದ, ಈ ಕಡೆ ಅಡಿಗೆ ಮಾಡೋದೆ.
ಯಾಕ ಇದು ಕುಟಿಲ ಪ್ರಪಂಚ ಅಂತ ಎಲ್ಲರಿಗಿದು. ಆವಾಗ ಒಂದು 15 ದಿವಸ ಆದಮೇಲೆ ಮುಂದಿನ ಮನೆಯಲ್ಲಿ ಒಬ್ಬತ ಅಳುತ್ತಿದ್ದ, ಮೊದಲು ಅತ್ತವನು ನಗುತ್ತಿದ್ದ. ಆವಾಗ ನೀನ್ ಯಾಕೆ ಅಳಕತ್ತಿದ್ದೋ ಮರೆ, ನಿನಗೇನಾಯ್ತಂದ. ಅವನು ಅದೇ ಪುರಾಣ ಹಿಡ್ದ, ನಂದೊಂದು ಎತ್ತು ಸತ್ತೋಗ್ಯದಪ್ಪ, ಅದಕ್ಕೆ ಅಳಕತ್ತಿನಂದ. ಅಲ್ವಾ, ಅವತ್ತ ಆತಂದು ಎತ್ತು ಸತ್ತಿತ್ತು, ನೀನು ನಕ್ಕ ಅಂತ ಕುಂತಿದ್ದಿ, ಆನಂದವಾಗಿದ್ದಿ, ಮತ್ತೆ ಇವತ್ತ್ಯಾಕ ದುಃಖ ಆಯ್ತು ನಿನಗಂದ. ಎತ್ತಿನಿಂದ ದುಃಖ ಆಗಿದ್ರೆ ಅವತ್ತು ಸತ್ತದ್ದು ಎತ್ತೆ, ಇವತ್ತು ಸತ್ತದ್ದು ಎತ್ತೆ. ಆತನು ಸತ್ತಿಲ್ಲ, ನೀನು ಸತ್ತಿಲ್ಲ. ಅವನು ಅಳತದ್ದ, ನೀನು ನಗುತ್ತಿದ್ದಿ. ಇವತ್ತು ನೀನು ಅಳಕತ್ತಿದ್ದಿ, ಅವನು ನಗಕತ್ತಾನ. ಇದೇನು ಕಾರಣ ಅಂದ ಗೊತ್ತಾಯ್ತು. ಅವನೇ ಉತ್ತರ ಹಿಡಿದ, ಏನ್ರಿ ಅವತ್ತ್ಯಾಕ ನಾನು ನಕ್ಕೆ ಅಂದ್ರೆ, ಆನಂದವಾಗಿದ್ದೆ ಅಂದ್ರೆ ಎತ್ತು ಅವತ್ತೊಂದು ವಿನ ಅದು ನಂದಲ್ಲ. ಇದನ್ನು ಕೇಳಿದ, ನೀನ್ಯಾಕ ಹತ್ತವನು ಇವತ್ತು ನಗಕತ್ತಿದಂದ್ರೆ, ಇದು ನಂದಲ್ಲೇ, ಆತನ ಎತ್ತು ಸತ್ತದ, ಅದಕ್ಕೆ ನಾನು ನಗಕತ್ತೇನೆ, ಅವನು ಅಳಕತ್ತೇನ. ಅಂದ್ರೆ ಹೇಳುವಂತ ತಾತ್ಪರ್ಯ ಏನ, ದಾಷ್ಟಾಂತ ಏನಕ್ಕೆ ಹೋಗ್ಬೇಕಂದ್ರೆ, ನಿಜವಾಗಿ ಕೂಡ ವ್ಯಕ್ತಿಗಳು ಸತ್ತಾಗ, ಹುಟ್ಟಿದಾಗ ನಾವು ನಗೋದು ಅಳೋದು ಇದು ವ್ಯಕ್ತಿಗತವಾದದ್ದಲ್ಲ. ವ್ಯಕ್ತಿಗತ ಆಗಿದ್ರೆ ಎಲ್ಲರೂ ಯಾರ ಮನೆಗನ ಹುಟ್ಲಿ ಎಲ್ಲರಿಗೂ ಸಂಭ್ರಮ, ಎಲ್ಲರೂ ಸ್ವೀಟ್ ಹಂಚಬೇಕು, ಎಲ್ಲರೂ ಚಾಕ್ಲೇಟ್ ಹಂಚಬೇಕು ಅನ್ಸುತ್ತವೇನು? ಇಲ್ಲ. ಮತ್ತೆ ಯಾರಾದ್ರೂ ಊರಾಗ ಸತ್ರ ಎಲ್ಲರೂ ಅಳಬೇಕು? ಅಳೋದಿಲ್ಲ. ಯಾಕಂದ್ರೆ ಅದೇ ಎತ್ತಿನ ದೃಷ್ಟಾಂತವೇ ಇಲ್ಲಿ ದ್ರಾಷ್ಟಾಂತ. ನಾವು ಕುಟಿಲತ್ವ, ನಂದು ನನ್ನವರಂತ ಎಷ್ಟರ ಮೇಲೆ ನಮಗೆ ಪ್ರೇಮ ಅದ ಅಷ್ಟರ ಮೇಲೆ ಸುಖ ದುಃಖ ಆಗ್ತಾವ, ಅಷ್ಟರ ಮೇಲೆ, ಉಳಿದ ಮೇಲೆ ಸಂಬಂಧನೇ ಇಲ್ಲ. ಹಾಗೆ ಇಂತು ತೋರುವ ಜಗದ್ಬ್ರಹ್ಮೆಯ ಮಾತು ಅಹಂಭ್ರಾಂತಿ ಎಂಬ ಉಭಯವು. ಇಲ್ಲಿ ಎರಡರಿಂದ ನೋಡು, ಈ ಕಾಣುವ ಅಹಂಭ್ರಮೆಯನ್ನ ಕಾಣಿಸಿಕೊಂಬ ಜಗದ್ಭ್ರಮೆ, ಇವೆರಡು ಏನಾವ ಪುಷಿಯೆಂದು ತಿಳಿಯಲು. ಎರಡು ಪುಷಿ ಅವಿಲ್ಲಲ್ಲಿ. ಅವನಿಗೆ ಎತ್ತು ಸತ್ತದ್ದು ಅವನಿಗೆ ಖುಷಿ, ಅವನು ಸತ್ತಿಲ್ಲ ನೋಡ್ರಿ, ಅವನ ಎತ್ತು ಸತ್ತದ ಅಂದ್ರೆ ಅವನು ಸತ್ಯ ಅಂತ ಅರ್ಥ ಆಯ್ತಲ್ಲ. ಇವತ್ತು ಇವನೆತ್ತು ಸತ್ತದ, ತನಗೆ ಮಾತ್ರ ಸುಳ್ಳು ನೋಡು, ತಾನು ಸತ್ತಾನೇನು? ತಾನು ಸತ್ತಿಲ್ಲ. ಹಾಗಾಗಿ ಈ ಬಳಿಕ ಉಳಿದದ್ದೇ ತಾನಾಗಿರುವನು ಎಂಬ ಭ್ರಮೆ, ಅದೇ ಪರಮಾರ್ಥ. ಅದೇ ಪರಮಾರ್ಥ, ತಾನು ಉಳಿದಾನಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಎಲ್ಲವನ್ನ ತಿಳಿದು ಅಳಿದ ಮೇಲೆ ಉಳಿದ ಉಳಿಮೆ ಏನಾದ ಅದೇ ನೀನಂತ ಕಿತ್ತು ಹಾಕ್ಬಿಟ್ರು ಅವರು. ಎಲ್ಲಿವರೆಗೂ ಹೋಗಿ ದೇಹ ಜಗತ್ತು, ದೇಹ ಇಂದ್ರಿಯಾದಿಯ ಅಂತಃಕರಣ ಅಹಂಕಾರ ಎಲ್ಲ ಜೀವ ಇವನ್ನೆಲ್ಲ ತಿಳ್ಕಾಂತ ಹೋದ್ರೆ ಏನು ಉಳ್ಕಾಂತ ಹೋಗ್ತದ, ಉಳಿದದ್ದೇ ನೀನ್ ನೋಡಂದ್ರ ಅವರು. ಆತ್ಮ ಉಳಿತಾನಿಲ್ರಿ. ಆತ್ಮ ಎಲ್ಲಿಲ್ಲ ಯಾದ? ಆತ್ಮ ಯಾರೆಲ್ಲ ಯಾದ? ಮಾಯಲಯ ಆಯ್ತು, ಒಪ್ಪಣ. ಆತ್ಮ ಎಲ್ಲಿಲ್ಲ ಯಾದ? ಆಕಾಶದ ಚಂದ್ರ ತೋರ್ತಾನ, ಸೂರ್ಯ ತೋರ್ತಾನ, ನಕ್ಷತ್ರ ತೋರ್ತಾವ, ಮೋಡ ಮಿಂಚು ತೋರ್ತಾವ, ಕಾಮನ ಬಿಲ್ಲು ತೋರ್ತದ, ಅನಂತ ರೀತಿ ತೋರ್ತಾವ. ಅವು ತೋರಿ ಲಯ ಆಗ್ತಾವಲ್ಲ. ಎಲ್ಲಿ? ಆಕಾಶದಲ್ಲಿ. ಆಕಾಶ ಲಯ ಆಗದೇನು? ಅದು ಸರ್ವಗತಶ್ಯ ನಿಶ್ಚಿತ ಅಂದ್ರು. ಯಾವಾಗಲೂ ಇರೋದ ಶಾಶ್ವತವಾಗಿ. ಅದರಂತೆ ಈ ಜಗತ್ತದ ಎಲ್ಲಿ ಅದ? ದೇಹ ಜಗತ್ತು ಅನ್ನುವಂಥದ್ದು ತಾನುಂಟು ಜಗಮುಂಟು, ತಾನಿಲ್ಲದರೆ ಜಗವೇನು ಇಲ್ಲವಾಗಿ.
ಎಲ್ಲಿಯವರೆಗೂ ನಾನು ಅಂತ ಅಂಬೋದು ಎಲ್ಲಿಯವರೆಗೆ ಆನ ಅಲ್ಲಿಯವರೆಗೂ ಜಗತ್ತಾದ ನೋಡಿ, ಅಲ್ಲಿವರೆಗೆ ಇರದೆ. ಯಾವಾಗ ನಾನು ಇಲ್ಲ ಅಂತ ತಿಳ್ಕೊಂಡು ಜಗತ್ತೇ ಇಲ್ಲ. ಕೆಲವು ಮಂದಿ ಪ್ರಸಂಗ ಸಂಸಾರದಲ್ಲಿ ಅನುಭವ ಮಾಡ್ತಾವ, ನಿಮಗೂ ಗೊತ್ತು. ಬಹಳ ಪ್ರಪಂಚ ಸಂಸಾರ ನನ್ನವರು ತನ್ನವರು ಅಂತ ಬಹಳ ಪ್ರೇಮ ಮಾಡ್ತೀವಲ್ಲ. ಹೆಚ್ಚಿನ ಪ್ರೇಮ ಅಂದ್ರೆ ಮಕ್ಕಳ ಮೇಲೆ ಮಾಡ್ತೀವಿ, ಮಗಳ ಮೇಲೆ ಮಾಡ್ತೀವಿ, ಹೆಂಡತಿ ಮೇಲೆ ಮಾಡ್ತೀವಿ. ಆದರೆ ಕೊನೆಗೆ ಅವ್ರು ಹೇಳಿರಲ್ಲ ಮಹಾತ್ಮರು, ನಿಜಗೊಂಡ್ರು ಒಂದು ಮಾತು ಹೇಳಿರ್ಬೇಕು, ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ. ಎಲ್ಲರೂ ಮಂದಿ ಮೇಲೆ ಪ್ರೇಮ ಮಾಡ್ದಂಗೆ ಮಾಡ್ತೀವಿ. ಕುಟಿಲತ್ವ. ನಮ್ಮ ಮೇಲೆ ನಾವು ಪ್ರೇಮವಿನ ಜನ ಏನು ಅಂತಾರೇನಂತ ಹಂಗ ಮಾಡ್ತೀವಿ, ಕಾಪಟತ್ವ. ಹಾಗಾಗಿ ಏನಪ್ಪ ಅವರೆಲ್ಲ ಹಿಂಗಾಗಿದೆ ಅಂದ್ರೆ ಏನನ್ನ ಹಾಳಾಗಲಪ್ಪ ನಾನು ಹುಡುದು ಸಾಕಂತೀವಿಲ್ಲ. ಮಲ್ಲು ಸಂಸಾರ ಕಡೆ ಬಹಳ ಲಕ್ಷ್ಯ, ಸಂಪಾದನೆ ಕಡೆ ಲಕ್ಷ್ಯ, ಬಂಧು ಬಳಗ ಕಡೆ ಲಕ್ಷ್ಯ, ಎಲ್ಲದ ಕಡೆ ಬಹಳ ಲಕ್ಷ್ಯ. ಹೆಂಗ್ ಬಿಡಕ್ ಬರ್ತದಪ್ಪ ಅಂತ ಮಾಡ್ತೀವಿ. ನಮಗೆ ಏನನ್ನ ಕುಂದಿಸಿದ ಭಗವಂತ ಕುಂದಿಸ್ಲಾರ್ದ ಒಂದು ಕಡೆ ಅಂದ್ರೆ ಆವಾಗಂತೀವಿ ನನಗೆ ಮಸ್ತ್ ಆಗ್ಯದಪ್ಪ, ಯಾರು ಏನನ್ನ ಮಾಡಿ ಕೇಳಂತೀವಿ. ಯಾಕೆ ಮೊದಲೇ ಅನ್ಬೇಕು ಈ ಮಾತು, ಮೊದಲೇ ಮಾತು ಅಂತೀವಿ ನಾವು. ಅಲ್ಲಿ ನಮಗೆ ನಡೆಯಂಗಿಲ್ಲ ಅಂತ ಆ ಮಾತಾಡ್ತೀವಿ ಅಷ್ಟೇ. ಅದಕ್ಕೆ ನಡೆಯುವಾಗ ಈ ಮಾತಾಡಿದ್ರೆ ಅದು ಭಗವಂತಗೆ ಮುಡ್ತದೆ. ನಾವೇನ ಮಾಡ್ತೀವಪ್ಪ ನೋಡ್ತೀವಿ, ನಮಗೆಲ್ಲ ಪ್ರಬಲದ ಶಬಲದ ತಾಕತ್ತದ ಎಲ್ಲವೂ ಆದಂತ ಅನ್ನುವಾಗನೇ ಅದರಿಂದಕ್ಕೆ ನಾವು ಯಾವ ಹೋಗ್ತೀವಿ ಅದು ನಿಜವಾದದ್ದು. ಎನ್ನ ಮಹತ್ವ ಹೇಳ್ತಲ್ಲ, ಊಟ ಬೇಕು ಬೇಕಂತ ಅನ್ನೋದ್ರೊಳಗೆ ಸಾಕು ಮಾಡ್ಬೇಕಂತ. ಅದು ಆರೋಗ್ಯ. ಆರೋಗ್ಯವಾಗಿರ್ಬೇಕಾದ್ರೆ ಪ್ರಪಂಚದಲ್ಲಿ ನೀತಿ ಮಾತಾವ ಬೇಕು ಅಂತ ಅನ್ನೋದ್ರೊಳಗಾಗಿ ಸಾಕು ಮಾಡ್ಬೇಕಂತ. ಊಟಕ್ಕೆ ಇಷ್ಟು ನೀತಿ ಹೇಳ್ಯಾರಂದ್ರೆ ಶಾಸ್ತ್ರಗಳಿಗೆ ಮಠ ಮಾನ್ಯಗಳಿಗೆ ನೀತಿ ಹೇಳಿಲ್ಲನ ಅಂದ್ರೆ ಅರ್ಥ ಏನಾದಿಲ್ಲಿ? ವಿಚಾರ ಮಾಡಿದಾಗ ಅಲ್ಲೋಲ ಕಲ್ಲೋಲ ಆಗ್ತದ. ವಿಚಾರ ಮಾಡಿದವರಿಗೆ ಬಹಳ ಆನಂದ ಆಗ್ತದ. ಆ ಪ್ರಶ್ನೆ ಬೇರೆ. ಇನ್ನೂ ಮಾಡ್ತೀವಿ ಅನ್ನೋದ್ರೆ ಕಡೆ ಕಾಯಿ ಬಿಡ್ಬೇಕಂತ. ಹಾಗೆ ನಾನೇ ಎಂಬುವುದಿಲ್ಲದ ಮೇಲೆ ಇದು ಎಂಬುದೇ ಇಲ್ಲ ಅದಂತ. ನಾನಂಬ ನೀನಿಲ್ಲ ಅಂದ್ರೆ ನನ್ನ ಎತ್ತಂತ ಹೆಂಗ ಅಂತಿದ್ ನೀನು? ನನ್ನ ಎತ್ತಂತ ಹೆಂಗಂತಿದ್? ಊರ ಬಾಳ ಮಂದಿ ಎತ್ತಾವಲ್ಲಪ್ಪ, ಎಲ್ಲೋ ನನ್ನ ಎತ್ತಂತ ಅನ್ಬೇಕಾಗಿತ್ತಲ್ಲ. ಅಲ್ಲಿ ನಂದು ನನ್ನದು, ನನ್ನದು ನನ್ನ, ಇವೆರಡು ಇದ್ದಾಗ ಮಾತ್ರ ಇವು ಕ್ರಿಯೆ ನಡೀತಾವ. ಇವೆರಡು ಕಿತ್ತು ಹಾಕು, ನಾನೆಲ್ಲ ನೀನೆಲ್ಲ ನಡಿ. ಹಾಗೆ ಮುಂದೆ ಮಾತನಾಡುವುದಕ್ಕೆ ಯಾವುದು ಅವಕಾಶ ಇಲ್ಲ ಅಂತ. ಅಲ್ಲಿ ಯಾರನ್ನು ಮಾತಾಡಕ್ಕೆ ಅವಕಾಶ ಇದೆ? ಈಗ ಬಹಳ ಮಂದಿ ಪ್ರಪಂಚ ಹೇಳ್ತಾರೆ, ಏನ್ ಯಜಮಾನ ಭಾಳ ಸಂಸಾರ ಮಾಡಿದಿ, ಎಲ್ಲ ಮಾಡಿದಿ, ಮಗ ದೊಡ್ಡವರಾಗ್ಯಾರ, ಮತ್ತೆ ಸೊಸೆ ಮಗನಿಗೆ ಜ್ಯೂಸ ಕಿರಿಕಿರಿ ಮಾಡ್ತಾರ. ಯಾಕಂದ್ರೆ ಸಂಸಾರ ಇನ್ನು ನಮ್ಮ ಕೈಯಾಗ ಕೊಟ್ಟಿಲ್ಲ, ನಮ್ಮಪ್ಪ ಸೊಸೆ ಮಗನಿಗೆ ಕಿರಿಕಿರಿ ಮಾಡ್ತಾಳ. ಅದಕ್ಕೆ ಅದನ್ನ ಯಾಕೆ ಬೇಕಾಗ್ಯದ? ಹೆಂಗನ ಮಾಡಿ ಕೇಳಿ ಕೊಟ್ಟು ಬಿಡು ಕೀಲಿ ಅಂದ್ರೆ ಅಂತ ನಾವು ಹೆಂಗ್ ಕೊಡ್ಬೇಕಂತ ಅಂತ ಅದಕ್ಕಾಗಲಿ ಜಗಳ ಆದದ್ದು. ಅದೇ ಒಂದು ಕೀಲಿ ಸಲುವಾಗಿ ಸಂಸಾರದ ಜಗಳ ನಡೆದು ನೋಡು. ಇದ್ರಂಗ ಪ್ರಪಂಚದಲ್ಲಿ ಹೆಂಗದ ಅದ್ರಂಗ ಮಠಗಳಲ್ಲಿ ಕೂಡ ಇರ್ತಾವಿಲ್ಲ ಅಂತಲ್ಲ. ಮನೆಗಿದ್ಮೇಲೆ ಮಠಗಳಂಗಿರಂಗಿಲ್ಲ. ಅದಕ್ಕೆ ಯಾವಾಗ ಅದು ಹುಟ್ಟೇತ ಅಂದ್ರೆ ಕೀಲಿ ಹೆಂಗ ಕೊಟ್ಟು ಸಂಸಾರವನ್ನು ನೆಟ್ಟಂಗೆ ಮಾಡ್ತಾನೆ ಯಜಮಾನ. ಅದ್ರಂಗ ಬಲ್ಲಂತ ಜ್ಞಾನಿಗಳು ತಮ್ಮ ತಮ್ಮ ಅನುಭವಕ್ಕೆ ಬಂದಾಗ
ಅದನ್ನ ಏನು ಮಾಡ್ತಾರಂತ ತಮ್ಮ ಅನುಭವದಂತೆ ಅವರು ಹೋಗೋ ಪ್ರಯತ್ನ ಮಾಡ್ತಾರೆ. ಇಲ್ಲಂದ್ರೆ ಏನಾಗ್ತದ, ಸಂಸಾರ ಗದ್ದಲಾಗ್ತದ ನೋಡ್ರಿ. ಅದರಂತೆ ಇಲ್ಲಿ ತೋರುವ ದೃಶ್ಯ ದೃಕ್ಕಗಳು ಎಂಬ ಉಭಯ ಇಂತೂ ತೋರದ ಕಥದಿಂದೇ ಪುಷಿಯಂದು ಬೇರೆ ನುಡಿಯಲು ಉಂಟೆ ತಿಳಿ ಬೆಳಿಕೆ ಏನೊಂದು ತೋರದ ಚಿನ್ಮಯ ಆತ್ಮನೇ ಸತ್ಯ. ಸತ್ಯ ಅನ್ನುವ ಶಬ್ದ ಎಷ್ಟು ಸಲ ಬಳಸಿದ್ರು ಕೂಡ ಕಡಿಮೆನೇ ಅದು. ಕಾರಣ ದೃಕ್ಕು ದೃಶ್ಯ ಅಂತ ನೋಡುವ ಅಥವಾ ನೋಡಿಸಿಕೊಳ್ಳುವ ಎರಡೂ ತನ್ನಲ್ಲಿ ತೋರಿ ತನ್ನಲ್ಲೇ ಅಡಗ್ತದಿಲ್ರಿ. ಎಲ್ಲಿ ಅಡಗಿತು? ತನ್ನಲ್ಲೇ ತೋರಿತು. ಆಕಾಶದಲ್ಲಿ ತೋರಿದವು ಆಕಾಶದಲ್ಲಿ ಅಡಗಿದವು. ಅದರಂತೆ ಪರಿಪೂರ್ಣವಾದಂಥ ಪರಬ್ರಹ್ಮ ನೀನೇನಿದ್ದಿ, ಇವೆಲ್ಲವೂ ನಿನ್ನಲ್ಲೇ ತೋರ್ತಾವ, ನಿನ್ನಲ್ಲೇ ನೋಡ್ತಾವ. ನೋಡಿದ್ದು ತೋರಿದ್ದು ಎರಡು ಕೂಡ ಇಲ್ಲಂಗೆ ಆಗ್ತಾವ ನೋಡ್ರಿ, ಅಲ್ಲೇ ಅಡಗ್ತಾವ. ಆ ಕಾರಣ ಅಧಿಷ್ಠಾನ ರೂಪನ ತಾನೊಬ್ಬನೇ ಉಳಿಯಿವಿ. ಅಧಿಷ್ಠಾನ ಯಾರೇ? ಆಧಾರ ಆ ಬ್ರಹ್ಮ, ಅಧೈ ಮಾಯಿ. ಆ ಮಾಯೆ ಕೂಡ ಇಲ್ಲಂಗ ಆಮೇಲೆ ಅಧಿಷ್ಠಾನವಾದ ಪರಬ್ರಹ್ಮ ಏನದ ಅದು ಒಂದೇ ಉಳಿತಿದೆ. ಅದಕ್ಕಾಗಿ ಇಲ್ಲಿ ಲಕ್ಷಾತ್ಮಕ ಹೋಗಬೇಕು. ನನ್ನಲ್ಲೇ ತೋರುವಂತ ಜನನ ಮರಣಗಳೇನಾವ? ಜನನ ಆಕಾಶದಲ್ಲಿ ಕೋಲ್ಮೆಂಚು ಹೊಡೆದಂತೆ ಏನು ಹೇಳಿವಲ್ಲ ಎಲ್ಲಷ್ಟು, ಅವೆಲ್ಲ ಹುಟ್ಟಿ ತೋರ್ತಾವಲ್ಲ, ತೋರೆ ಅಲ್ಲೇ ಅಡಗ್ತಾವಲ್ಲ. ಅದರಂತೆ ಪರಬ್ರಹ್ಮನಾದ ನಿನ್ನ ಸ್ವರೂಪದಲ್ಲಿ ಜನನ ಅಂತದ್ದು ಹುಟ್ಟುತ್ತದ, ತೋರಿ ಮತ್ತೆ ಮರಣ ಅನ್ನುವ ರೀತಿಯಲ್ಲಿ ನಾಶ ಆಗ್ತದ. ನೀನು ಮಾತ್ರ ಅವಿನಾಶಿ. ಯಾಕೆ ಅವಿನಾಶಿ? ನೀನು ಆಧಾರ ಅಲ್ಲ ನೀನು. ಹಾಗಾಗಿ ಈ ದೃಕ್ಕು ದೃಶ್ಯಗಳೆಂಬ ಎರಡು ಹೋದು ಅಂದ್ರೆ ಅಲ್ಲೇನು ಉಳಿತದ? ಬರೀ ಆಕಾಶ. ಹಂಗಾಗಿ ಆವಾಗ ತಿಳ್ಕೊಂಡ್ರೆ ನಿನ್ನಲ್ಲಿ ಕೂಡ ನಾನು ನೀನು ನನ್ನದು ನಂದು ಅನ್ನುವ ಕಲ್ಪನೆ ತೋರೋದೊಂದು. ತೋರಂಗಿಲ್ಲ. ಅದು ಹೇಗೆ ತೋರಂಗಿಲ್ಲ ಅಂದ್ರೆ ಜಡ ದೃಶ್ಯ ಈ ದೇಹವ ಅಜಡ ದೃಶ್ಯನೇ ದ್ರಷ್ಟ ನಡವಿಡದಿಲ್ಲದಿಂತು ಉಭಯವು ಮಡದಿ ತನಗೆ ತೋರದಿರಲ್ಕೆ ತಾನ್ ಎಂಬ ಈ ನುಡಿ ಅಹುದೆಂತಹುದು ವಿಚಾರಿಸೇ. ಹೆಂಗ ಅಹುದು ಅನ್ಬೇಕಪ್ಪ ಅಂದ್ರೆ ಈ ದೇಹ ಶರೀರ ಅಂದ್ರೇನು? ದೇಹ ಇದು ಜಡಾದಲ್ಲ, ಮತ್ತೇನದ? ದೃಶ್ಯ ರೂಪ ಆಗ್ಯದ. ಜಡಾದ ದೃಶ್ಯ ಅದ, ಎರಡು ಏನವ? ಇದ್ರ ಲಕ್ಷಣ ಹೇಳ್ತದ, ದೇಹದ ಲಕ್ಷಣ ಒಟ್ಟು 5 ಅವ. ಇದು 2 ಹೇಳಕತ್ತಾರ ಈಗ. ಇದು ದೃಶ್ಯವಾಗಿದೆ ಅಂದ್ರೆ ತೋರ್ತದಿಲ್ಲ. ಈ ಶರೀರ ನನಗೆ ಕಾಣ್ತದಿಲ್ಲ, ನಿಮಗೂ ಕಾಣ್ತದ, ಜಗತ್ತು ಕಾಣ್ತದ. ಆದ್ರೂ ಕೂಡ ದ್ರಷ್ಟನು ಅಂದ್ರೆ ಕಾಣುವವನು ಅಥವಾ ನೋಡುವವನು. ಇವನು ಹೆಂಗಾನ ಅಂದ್ರೆ ಅದು ಅಜಡ ಅದ ದೇಹ. ಇದನ್ನು ನೋಡ್ತಿದ್ದಂದ್ರೆ ದೇಹ ಜಡ ಅದ, ನೋಡ್ತಿದ್ದಂದ್ರೆ ನೀನು ಅಜಡ ಇದ್ದೆ ನೋಡು. ಅಜಡಕ್ಕೆ ಚೇತನ ಅಂದ್ರಷ್ಟೇ, ಪ್ರತ್ಯೇಗಾತ್ಮ ಅಂದ್ರಷ್ಟೇ. ನೀನು ನೋಡ್ತಿದ್ದಲ್ಲ. ಸಾಮಾನ್ಯ ಪ್ರಾರಂಭದಲ್ಲಿ ವಿಶ್ವನಾಗಿ ತಿಳಿಯಿವೆ ಅಂದ್ರು, ವಿಶ್ವನಾಗಿ. ಹೀಗೆ ಈ ರೀತಿ ನೋಡುವಂತ ನಾನು, ನನಗೆ ತೋರುವಂತ ಈ ದೇಹ ಜಗತ್ತು ಎರಡು ದೃಶ್ಯಗಳಾಗಿವೆ. ನಾನು ನೋಡಿದ್ನಪ್ಪ ಪೂಜಾರಿ ಅಂತ ಹೇಳ್ತಲ್ಲ, ಪೂಜಾರಿ ಕಂಡ, ಪೂಜಾರಿ ನಾನು ನೋಡಿ ನಿಂತೀನಿ. ಹೌದಾ? ಪೂಜಾರಿ ನಾನು ನೋಡಿನಂತ ಹೇಳ್ಬೇಕಾದ್ರೆ ಹೇಳ್ತಿದ್ದೋ ತಿಳಿಯಾದ ಹೇಳ್ತಿದ್ದ? ತಿಳಿದವನು ಯಾರು? ಇಲ್ಲಿ ನೋಡಿದ್ದು ಕಣ್ಣಾಯ್ತು, ಕೂಗಿದ್ದು ಬಾಯಿ ಆಯ್ತು, ಒಪ್ತೀವಿ. ಹೆಂಗ ನೋಡಿದ ನೀನು?
ಕಣ್ಣಿನಿಂದ ನೋಡಿದಿಲ್ಲ, ನೋಡಿದ ಮೇಲೆ ಬಾಯಿಂದ ಕರೆದಿಲ್ಲ. ಮತ್ತು ನೀನು ನೋಡಿದ್ದು ಜಡ ಅದ, ದೃಶ್ಯ ಅದ. ಕಣ್ಣು ಬಾಯಿ ಕೂಡ ಜಡ ಅದ, ಅದು ದೃಶ್ಯ ಅದ. ಎರಡು ಜಡ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಈ ದೃಶ್ಯ ದೃಕ್ ಎರಡು ದೃಶ್ಯಗಳೇ ಸಮಾನ. ಈ ಮನಸ್ಸಿಗೆ ಗೊತ್ತಾಯ್ತಿಲ್ಲ. ಇವೆರಡು ತೋರದೆ ಹೋಗಲು, ಎರಡೂ ಕಾಣದೆ ಇರಲು ಶುದ್ಧ ಚೈತನ್ಯ ಸ್ವರೂಪವಾದವನು ನೀನು ಒಬ್ಬನೇ ಉಳಿಯುವಿ. ಒಬ್ಬನೇ ನೋಡು, ನಿನ್ನ ಬಿಟ್ಟರೆ ಇನ್ನೊಬ್ರು ಯಾರು ಇಲ್ಲ ಅಲ್ಲಿ. ಅದಕ್ಕೆ ಅವನಲ್ಲಿ ತಾನು ತನ್ನದು ಎಂಬುದು ಎರಡುಂಟೆ, ಇನ್ನು ಎರಡು ಅವನತ್ನಲ್ಲಿ. ಅದಕ್ಕೆ ಇದು ಕೊನೆ ಅಂತಿಮವಾಗಿ ಪರಮಾತ್ಮನ ಲೀಲೆ ಅಂತ ನನಗನ್ನಿಸ್ತ. ಪರಮಾತ್ಮನ ಲೀಲೆ ಬರುವಾಗ ಒಬ್ಬ, ಹೋಗುವಾಗ ಒಬ್ಬ ಬಂದು ಇಲ್ಲ. ಬರುವಾಗ ಭಾಳ ಮಂದಿ ಬಂದ್ವಿ, ಹೋಗುವಾಗ ಒಬ್ಬನೇ. ಅದೇ ಹೇಳಿಕೊಡ್ತದ. ನೀನು ಬಂದಾಗನೂ ಒಬ್ಬನೇ ಇದ್ದಿ, ಹೋಗನು ಒಬ್ಬನೇ ಇದ್ದಿ ತಮ್ಮ, ಮತ್ತಾರ ನಿನ್ನ ಬಿಟ್ಟು ಅಂತ ಹೇಳಿದಂಗೆ ಆಯ್ತಿಲ್ಲ. ಅದು ಹೇಳಿಕೊಡ್ತದ, ಅರ್ಥ ಮಾಡಿದ್ರೆ. ನಾವಂತೀವಿ ಹೆಂಗ್ ಬಿಟ್ಟು ಹೋದ್ಯೋ ತಮ್ಮ ಅಂತ. ಬಿಟ್ಟು ಹೋಗಕ್ಕ ಜೊತೆಗೆ ಬಂದಿದ್ರಲ್ಲ. ಇಷ್ಟೆಲ್ಲ ಹೇಳ್ತೀವಿ, ನಾವೇ ಬಿಟ್ಟು ಅಂತೀವಿ. ನಾವು ಹೋಗಕ್ಕಲ್ಲ ಗೇಸ್ ಮಂದಿ ಕರ್ಕೊಂಡು ಹೋಗ್ತೀವಿ, ನಾವದು ಕರ್ಕೊಂಡು ಹೋಗ್ತೀವಿ. ಅವರು ಕರ್ಕೊಂಡು ಹೋಗಲಾದ್ರೂ ಸತ್ಯ ಆದ ಬಂದು ಒಪ್ಪಲಿಲ್ಲ. ಹೆಂಗ್ ಬಿಟ್ಟು ಹೋದಿವಿ ಅಂತ ಸತ್ತವನಿಗೂ ಬಿಡ್ಲಿಲ್ಲ. ಮತ್ತೆ ಇಷ್ಟೆಲ್ಲ ಬುದ್ಧಿವಾದ ಹೇಳಿದ್ವಲ್ಲ, ನಾವಾದ್ರೂ ಕರ್ಕೊಂಡು ಹೋಗ್ತೀವನ ಯಾರು? ನಾನು ಯಾಕಂದ್ರೆ ಏಕ ಸತ್ಯ ಹೆಣದಲ್ಲಿ ಕೂಡ ಕಾಣಬಹುದು. ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಅನುಭವಕ್ಕೆ ಬರ್ತದಿಲ್ಲ. ಹಾಗೆಯೇ ಅಲ್ಲಿ ಏನು ಉಳಿತು ಅಂದ್ರೆ, ಅವನ್ ತಿಳ್ಕೊಂಡ ಶಾಸ್ತ್ರ, ಗುರುಶಾಸ್ತ್ರ ಅಂತ ತಿಳ್ಕೊಂಡಿದ್ರೆ ನಾ ಬರುವಾಗ ಒಬ್ಬ, ಹೋಗುವಾಗ ಒಬ್ಬ, ಯಾವಾಗಲೂ ಮಧ್ಯದಾಗ ಒಬ್ಬನೇ ಇದ್ದ ನಡೆ ಅಂತೇಳಿ ಯಾರ ಅಪೇಕ್ಷೆ ಮಾಡಂಗಿಲ್ಲ. ಯಾರ ಬಗ್ಗೆ ವಿಚಾರ ಮಾಡಲಾರ್ದೆ ತನ್ನ ಸ್ವರೂಪ ಜ್ಞಾನದಲ್ಲಿ ತಾನು ಸದಾ ಕಾಲ ಅಭ್ಯಾಸ ಮಾಡ್ಕೊಂತ ಹೋಗ್ತಾರ ಜ್ಞಾನಿಗಳು, ಮಹಾತ್ಮರು, ಪುಣ್ಯಾತ್ಮರು ಅಂತ. ಹಾಗಾಗಿ ಇಲ್ಲಿ ದೃಶ್ಯ ದುಃಖಗಳ ಎರಡನ್ನೂ ಅಭಿಮಾನ ಮಾಡುವಂಥವನು ತಾನು ಎಂಬುವುದು ನಿಜವಾಗದು. ಅದು ಇಲ್ಲರೂ ಕೂಡ ನನ್ನ ನಿಜ ಸ್ವರೂಪವಂತ ಹೇಳಬೇಕಾಗಿದೆ. ನಾನು ಇಲ್ಲ, ನೀನಿಲ್ಲ, ಒಬ್ಬನೇ. ಯಾವಾಗಲೂ ಒಬ್ಬನೇ. ನಾವು ಸುಮ್ಮನೆ ಮಧ್ಯದಾಗ ಗದ್ದಲ ಮಾಡ್ಕೊಂಡಿವಿ ಅಷ್ಟೆ. ಮಧ್ಯದಾಗ ಗದ್ದಲ ಮಾಡ್ಕೊಂಡಿವಿ. ಮೊದಲು ಒಬ್ಬನೇ, ತಾಯಿ ಗರ್ಭದಲ್ಲಿ ಇರುವಾಗ ಒಬ್ಬನೇ, ಮತ್ತು ಹೋಗುವಾಗ ಒಬ್ಬನೇ. ನಡುವ ನಂದು ನನ್ನದಂತ ಏನು ಇಷ್ಟು ಮನೆ ಇಷ್ಟು ನೋಡ್ಕೊಂಡೆ, ಈ ಗದ್ದಲದಾಗ ಬಿದ್ದು ಎಲ್ಲವ್ರು ನನ್ನವ್ರು ಅಂತ ಅನ್ಕಂಡು ನೋಡು. ಹುಟ್ಟುವಾಗ ಮನೆ ಇತ್ತೆ ನನಗೆ. ಹುಟ್ಟುವಾಗ ಮನೆ ಎಲ್ಲ ಬಿಟ್ಟು ಹೋಗುವಾಗ ಇಲ್ಲಿರ್ತದ ಮನೆ. ನಿಂದು ಇದ್ರಲ್ಲ ಬಿಟ್ಟು ಹೋಗೋದು. ಹಾಗಾಗಿ ವಿಚಾರ ಮಾಡಿದಾಗ ಇವೆಲ್ಲವೂ ಕೂಡ ಏನಂದ್ರೆ ಭ್ರಾಂತಿಮಯವಾಗಿ ನೀನೊಬ್ಬನೇ ಇರುವನು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರು. ಸಮಯ ಆಗದ, ಮಂಗಲ ಮಾಡೋಣ. ಮತ್ತೆ ನಿನ್ನೆ ರೀತಿ ಹೇಳಿದಂತೆ 24 ಅಂದ್ರೆ 23ನೇ ತಾರೀಕು 12ನೇ ತಿಂಗಳ ಸದ್ಗುರು ಬಸವಾನಂದರ ಸಿದ್ಧಾರೂಢ ಮಠ ನಿರ್ಮಾಣಿಯಲ್ಲಿ 23ನೇ ತಾರೀಕಿಗೆ ಮೂರ್ತಿ ಪ್ರತಿಷ್ಠಾಪನೆ ಬೆಳಗ್ಗೆ ಆದ. 24ಕ್ಕೆ ಸದ್ಗುರು ಸಿದ್ಧಲಿಂಗಪ್ಪ ತಾತನವರ ಕರ್ತು ಗದ್ದಿಗೆ ಅಭಿಷೇಕ ಆದ. ತದನಂತರ 24ಕ್ಕೆ ಸಮಯ ಸಿಕ್ಕರೆ ಬೆಳಿಗ್ಗೆ
ಪ್ರವಚನ ಕಾರ್ಯಕ್ರಮ ಮತ್ತು ಯಥಾವತ್ತಾಗಿ ವೇದಿಕೆ ಮೇಲೆ ಸಾಯಂಕಾಲ ಗೋಷ್ಠಿ 24ಕ್ಕೆ ಪ್ರಾರಂಭ ಆಗ್ತದೆ. ನಂತರ ಅಖಂಡ ಭಜನಾ ಕಾರ್ಯಕ್ರಮ ಆಗಮಿಸಿದಂಥ ವಿವಿಧ ಭಜನಾ ಸಂಘಗಳಿಂದ ನೆರವೇರ್ತದೆ. ತದನಂತರ 25ನೇ ತಾರೀಕಿಗೆ ನಾವು ಪ್ರತಿ ವರ್ಷದಂತೆ ಸದ್ಗುರು ಬಸವಾನಂದರ ಕರ್ತೃಗದ್ದಿಗೆಗೆ ಅಭಿಷೇಕ ಪೂಜಾದಿಗಳಿಂದ ಪ್ರಾರಂಭವಾಗಿ 8:45 ಒಳಗಾಗಿ ಎಲ್ಲರ ಸ್ನಾನ ಉಪಹಾರ ಆದ ಮೇಲೆ 9 ಗಂಟೆಗೆ ಸರಿಯಾಗಿ ಆಗಮಿಸಿದಂಥ ಪೂಜ್ಯರಿಂದ ಜ್ಞಾನ ಧ್ವಜಾರೋಹಣ ಕಾರ್ಯಕ್ರಮ. ತದನಂತರ ತಕ್ಷಣವೇ ಜ್ಞಾನ ಜ್ಯೋತಿ ಬೆಳಗುವುದರೊಂದಿಗೆ 25ನೇ ತಾರೀಕಿನ ಬೆಳಗಿನ ಗೋಷ್ಠಿಯ ಕಾರ್ಯಕ್ರಮ ಮಧ್ಯಾಹ್ನ 1:30 ಯಥಾವತ್ತಾಗಿ ಮಹಾತ್ಮರಿಂದ ಬೋಧನಾ ಕಾರ್ಯಕ್ರಮ ನಡೀತದೆ. ನಂತರ 3-4 ಗಂಟೆಗೆ ಸರಿಯಾಗಿ ಅಷ್ಟರೊಳಗೆ ಎಲ್ಲರ ಪ್ರಸಾದ ಆದಮೇಲೆ 4 ಗಂಟೆಗೆ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮೂರ್ತಿಯ ಜೊತೆಗೆ ಆಗಮಿಸುವಂಥ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಪಲ್ಲಕ್ಕಿಯ ರಥೋತ್ಸವ ಕಾರ್ಯಕ್ರಮ ನಡೀತದೆ. ಅದು ಮುಗಿದ ನಂತರ ಮತ್ತೆ ಪುನಃ 5:30 ಸಾಯಂಕಾಲದ ಗೋಷ್ಠಿ ಪ್ರಾರಂಭ ಆಗ್ತವೆ. ಅದು ಮುಗಿದ ನಂತರ ಮಂಗಲದೊಂದಿಗೆ ಮತ್ತು ಇಡೀ ರಾತ್ರಿ ಅಖಂಡ ಭಜನೆ ಕಾರ್ಯಕ್ರಮ ಪ್ರಾರಂಭ. ತದನಂತರ 26ನೇ ತಾರೀಕಿಗೆ ಕೊನೆಯ ದಿನ 9 ಗಂಟೆಗೆ ಸರಿಯಾಗಿ ವೇದಿಕೆಯ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗಿ 1:30 ಮಹಾಮಂಗಲಗೊಂಡು ತದನಂತರ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಮಹಾಮಂಗಲಗೊಳ್ಳುವುದು ಅಂತಕ್ಕಂಥ ಸ್ಥೂಲ ವಿಚಾರವನ್ನು ತಮ್ಮೆಲ್ಲರಿಗೆ ಹೇಳಿ, ಈಗಾಗಲೇ ಪತ್ರಿಕೆ ಜಾಹೀರಾತು ಮುಖಾಂತರ ಕಾರ್ಯಕ್ರಮದ ವಿವರವನ್ನು ತಿಳಿಸಲಾಗಿದೆ. ಗೊತ್ತು ಇಲ್ಲದವರು ಮತ್ತೊಂದು ಸಲ ಪತ್ರಿಕೆಯನ್ನು ಅವಲೋಕನ ಮಾಡಿ ಆ ಕಾರ್ಯದಲ್ಲಿ ಭಾಗಿಗಳಾಗಿ ನಾವು ನೀವೆಲ್ಲರೂ ಕೃತಾರ್ಥರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಮಂಗಲವನ್ನು ಹೇಳಿ ಗುರುಪಾದಕ್ಕೆ ವಾಕ್ ಪುಷ್ಪವನ್ನು ಸಮರ್ಪಿಸೋಣ. ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನರ ಮನವೈತ ಜನ್ಮನಿ ನೆನಗಿಡಿ. ಜ್ಞಾನಪೂರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಗರುತಿ. ನಾನು ನಂಬಲು ಬೇಡಿದು ದಾಖಲ ಕತಿ ಜ್ಞಾನಿಗಳ ನಾಡಿನು. ಏನ ವಿಷಯದ ಜನ್ಮ ಗತಿಯೊಂದು ಮನ ಒತ್ತಿ ಬೆಳಗಿಡಿ. ಜ್ಞಾನಪೂರಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಗರುತಿ. ಅಷ್ಟವರ್ಣವ ಶುಭವು ಮಾನವ ಜನ್ಮ ಹುಟ್ಟಿ ಬರವಿಸುವುದು. ಒಟ್ಟನ ಗುರು ನನ್ನೇ ಮಾಡಿನ ಫಲನಿಂದ
ಕೊಟ್ಟನ ಗುರು ನನಗೆ ಮಾಡಿನ ಪರನಿಂದ ಹುಟ್ಟಿವ ಪರನೆಂದು ಶಿವನೆಂದು ನೆನೆದೆ ನನ್ನ ಪೂರಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ಗರುತಿ ನಿರ್ಮಲವಾದ ಮನವೇ ಕರ್ಪೂರ ಗರುತಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ व्योमातीतं निरञ्जनं नादबिन्दुकातीतं तस्मै श्रीगुरवे नमः। श्रीमद्जगद्गुरु सिद्धार्थ स्वामी महाराज की